ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 780 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 20 ಮತ್ತು 21 ನವೆಂಬರ್ 2024. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಕರ್ನಾಟಕದಲ್ಲಿ ಮೀಸಲಾದ ಜಾಗತಿಕ ನಾವೀನ್ಯತೆ ಜಿಲ್ಲೆಗಳನ್ನು ಯಾವ ನಗರಗಳು ಹೊಂದಲಿವೆ? ಸೊ ವಿಚ್ ಸಿಟೀಸ್ ವಿಲ್ ಹ್ಯಾವ್ ಡೆಡಿಕೇಟೆಡ್ ಗ್ಲೋಬಲ್ ಇನೋವೇಷನ್ ಡಿಸ್ಟ್ರಿಕ್ಟ್ಸ್ ಇನ್ ಕರ್ನಾಟಕ? ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನೋವೇಷನ್ ಅಥವಾ ನಾವೀನ್ಯತೆಯನ್ನು ಹೆಚ್ಚು ಮಾಡಲಿಕ್ಕೆ 3 ನಗರಗಳಲ್ಲಿ ನಾವೀನ್ಯತೆ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನು ಕರ್ನಾಟಕ ರಾಜ್ಯ ಸರ್ಕಾರ ತೆಗೆದುಕೊಂಡಿರುತ್ತೆ. ಸೊ ಆ ನಾವೀನ್ಯತೆ ನಗರಗಳನ್ನು ಎಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ ಮತ್ತು ಬೆಳಗಾವಿಯಲ್ಲಿ ಸೊ ಈ ಒಂದು ಇನೋವೇಟಿವ್ ಸೆಂಟರ್ಸ್ ಅನ್ನ ಸ್ಥಾಪನೆ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕೇಂದ್ರಗಳನ್ನು ನಾವು ಡೆಡಿಕೇಟೆಡ್ ಗ್ಲೋಬಲ್ ಇನೋವೇಷನ್ ಡಿಸ್ಟ್ರಿಕ್ಟ್ಸ್ ಅಂತ ಕರಿತೇವೆ. ಸೊ ಅಥವಾ ಮೀಸಲಾದ ಜಾಗತಿಕ ನಾವೀನ್ಯತೆ ಜಿಲ್ಲೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ನಮ್ಮ ಕರ್ನಾಟಕ ರಾಜ್ಯ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಗರಗಳು ಅಥವಾ ಜಿಲ್ಲೆಗಳು ಬೆಂಗಳೂರು, ಮೈಸೂರು ಮತ್ತು ಬೆಳಗಾವಿಯಲ್ಲಿ ಸೊ ಈ ಒಂದು ಇನೋವೇಟಿವ್ ಡಿಸ್ಟ್ರಿಕ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಅಥವಾ ಇನೋವೇಷನ್ ಡಿಸ್ಟ್ರಿಕ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಸೊ ಈ ಒಂದು ಯೋಜನೆಯ ಪ್ರಮುಖ ಗುರಿ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಸೊ ಬೆಂಗಳೂರಿನಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ಮೈಸೂರಿನಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ, ಸೊ ಅದಾದ್ಮೇಲೆ ಬೆಳಗಾವಿಯಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ 3 ಪ್ರದೇಶಗಳಲ್ಲಿ ಈ ಒಂದು ಗ್ಲೋಬಲ್ ಇನೋವೇಷನ್ ಸೆಂಟರ್ಸ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇದರ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಕೇಂದ್ರಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ? ದೇರ್ ಮಸ್ಟ್ ಬಿ ಸಮ್ ರೀಸನ್. ಆ ರೀಸನ್ ಏನು ಅಂದ್ರೆ ಇಟ್ ಏಮ್ಸ್ ಟು ಅಟ್ರಾಕ್ಟ್ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಅಂಡ್ ಬೂಸ್ಟ್ ದಿ ಸ್ಟೇಟ್ಸ್ ಟೆಕ್ ಸೆಕ್ಟರ್. ಅಂದ್ರೆ ನಮ್ಮ ಕರ್ನಾಟಕದ ತಂತ್ರಜ್ಞಾನ ವಲಯವನ್ನ ಇನ್ನೂ ಉತ್ತೇಜನ ಮಾಡ್ತಕ್ಕಂಥದ್ದು, ಅದರ ಜೊತೆಗೆ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳನ್ನ ನಾವು GCC ಅಂತ ಕರಿತೇವೆ ಅಥವಾ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ಅಂತ ಕರಿತೇವೆ. ಹಾಗಿದ್ರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ ಅಂದ್ರೆ ಏನು? ಸೊ ಇದರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋದಾದ್ರೆ ಈ ಒಂದು ಕೇಂದ್ರಗಳು ಮಲ್ಟಿ ನ್ಯಾಷನಲ್ ಕಂಪನೀಸ್ಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಕೇಂದ್ರಗಳಾಗಿರುತ್ತೆ. ಸೊ ಯಾವ ರೀತಿ ಸಪೋರ್ಟ್ ಮಾಡ್ತಾವಂದ್ರೆ ಇಂಪ್ರೂವ್ ದೇರ್ ಎಫಿಷಿಯನ್ಸಿ, ಅಂದ್ರೆ ಆ ಒಂದು ಕಂಪನಿಗಳ ಕಾರ್ಯಕ್ಷಮತೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ರಿಡ್ಯೂಸ್ ಕಾಸ್ಟ್, ಅಂದ್ರೆ ಅವರ ಒಂದು ವೆಚ್ಚ ಏನಿರುತ್ತೆ ಅದನ್ನ ರಿಡ್ಯೂಸ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇನೋವೇಟಿವ್ ಐಡಿಯಾಸ್ನಲ್ಲಿ ಆಗಲಿ ಅಥವಾ ಸಂಪನ್ಮೂಲಗಳಾಗಲಿ ಅವರಿಗೆ ನೀಡ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಟು ಪ್ರೊವೈಡ್ ಡೈವರ್ಸ್ ಟ್ಯಾಲೆಂಟ್ ಪೂಲ್ಸ್, ಅಂದ್ರೆ ಯಾವುದೇ ಒಂದು ಆರ್ಗನೈಸೇಷನ್ ಆಗಿದ್ರು ಕೂಡ ಸೊ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಮ್ಯಾನ್ ಪವರ್ ಬೇಕಾಗಿರ್ತಾರೆ. ಸೊ ಆ ಒಂದು ಟ್ಯಾಲೆಂಟ್ ಇರ್ತಕ್ಕಂಥ ಒಂದು ಮ್ಯಾನ್ ಪವರ್ ಅನ್ನ ಸಪ್ಲೈ ಮಾಡ್ತಕ್ಕಂಥ ಕೆಲಸವನ್ನ ಈ ಒಂದು GCC ಮುಖಾಂತರ ಅಥವಾ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ನ ಮುಖಾಂತರ ಮಾಡಲಾಗುತ್ತೆ. ಸೊ ಈ ರೀತಿಯ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಸ್ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಸ್ಥಾಪನೆ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇನೋವೇಟಿವ್ ಅಟ್ಮಾಸ್ಫಿಯರ್ ಅನ್ನ ಕ್ರಿಯೇಟ್ ಮಾಡುವ ಸಲುವಾಗಿ ನಮ್ಮ ಕರ್ನಾಟಕ ರಾಜ್ಯ 3 ಜಿಲ್ಲೆಗಳಲ್ಲಿ ಒಂದು ಗ್ಲೋಬಲ್ ಇನೋವೇಷನ್ ಸೆಂಟರ್ಸ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಬೆಂಗಳೂರಿನಲ್ಲಿ ಈ ಒಂದು ಇನೋವೇಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಅನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ನಾವು ನೋಡೋದಾದ್ರೆ ಪಾರ್ಟ್ ಆಫ್ ನಾಲೆಜ್, ವೆಲ್ ಬೀಯಿಂಗ್ ಅಂಡ್ ಇನೋವೇಷನ್ ಸಿಟಿ ಅಂತ ಕರೀತೇವೆ. ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಸೊ ಈಗಾಗಲೇ ಕ್ವಿನ್ ಸಿಟಿಯನ್ನ ಅನೌನ್ಸ್ ಮಾಡಿರ್ತಾರೆ, ಕ್ವಿನ್ ಸಿಟಿಯನ್ನ ಸ್ಥಾಪನೆ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಈಗ ಈ ಒಂದು ಗ್ಲೋಬಲ್ ಇನೋವೇಷನ್ ಸೆಂಟರ್ ಅನ್ನ ಏನ್ ಸ್ಥಾಪನೆ ಮಾಡ್ತಾ ಇದ್ದಾರೆ ಅದು ಕ್ವಿನ್ ಸಿಟಿಯ ಭಾಗವಾಗಿ ಇದನ್ನ ಡೆವಲಪ್ ಮಾಡಲಾಗುತ್ತೆ. ಸೊ ಕ್ವಿನ್ ಸಿಟಿ ಅಂದ್ರೆ ಸೊ ಜ್ಞಾನ, ಯೋಗಕ್ಷೇಮ ಮತ್ತೆ ಇನೋವೇಷನ್ ಅಂತ ಇಲ್ಲೊಂದು ಪದ ಏನನ್ನ ನಾವು ಬಳಕೆ ಮಾಡಿದ್ದೇವೆ, ಅದರ ಭಾಗವಾಗಿ ನಮ್ಮ ಒಂದು ಬೆಂಗಳೂರಿನಲ್ಲಿ ಒಂದು ನಾವೀನ್ಯತೆ ಮತ್ತು ಸಂಶೋಧನೆಗಾಗಿ ಜಾಗತಿಕ ಕೇಂದ್ರವನ್ನಾಗಿ ಮಾಡ್ತಕ್ಕಂಥದ್ದು ಇದರ ಗುರಿಯಾಗಿರುತ್ತೆ. ಸೊ ಮೇಜರ್ಲಿ ಇಲ್ಲಿ ಫೋಕಸ್ ಮಾಡ್ತಕ್ಕಂಥದ್ದು ನಾಲೆಜ್, ವೆಲ್ ಬೀಯಿಂಗ್ ಮತ್ತೆ ಇನೋವೇಷನ್ ನ ಭಾಗವಾಗಿ ಬೆಂಗಳೂರಿನಲ್ಲಿ ಸೊ ಈ ಒಂದು ಗ್ಲೋಬಲ್ ಇನೋವೇಷನ್ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಹಾಗಿದ್ರೆ
ಮೈಸೂರು ಮತ್ತು ಬೆಳಗಾವಿಯಲ್ಲಿ ಯಾವ ಕಾರಣಕ್ಕಾಗಿ ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಮೈಸೂರು ಮತ್ತು ಬೆಳಗಾವಿಯಲ್ಲಿ ಇಟ್ ಆಫರ್ ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್. ಸ್ಟೇಟ್ ಆಫ್ ದಿ ಆರ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಆಧುನಿಕ ಅಥವಾ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಹೊಂದಿರತಕ್ಕಂಥ ಮೂಲ ಸೌಕರ್ಯಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಇರಬೇಕು ಅಂದ್ರೆ ಅತ್ಯಂತ ಹೆಚ್ಚಿನ ವೇಗದ ಒಂದು ಅಂತರ್ಜಾಲದ ಸಂಪರ್ಕವನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ರಿಲಯಬಲ್ ಪವರ್ ಸಪ್ಲೈ ಅಂದ್ರೆ ಈ ಒಂದು ವಿದ್ಯುತ್ ಅಂತಕ್ಕಂಥದ್ದು ರಿಲಯಬಲ್ ಆಗಿರಬೇಕು ಮತ್ತೆ ಅದು ಕಂಟಿನ್ಯೂಸ್ ಆಗಿರ್ತಕ್ಕಂಥ ಒಂದು ಸಪ್ಲೈಯನ್ನು ಹೊಂದಿರಬೇಕಾಗಿರುತ್ತೆ. ಸೊ ಅಡೇರಿಂಗ್ ಟು ದಿ ಗ್ಲೋಬಲ್ ಸಸ್ಟೈನಬಿಲಿಟಿ ನಾರ್ಮ್ಸ್ ಅಂದ್ರೆ ಜಾಗತಿಕವಾಗಿ ಈ ಒಂದು ಸುಸ್ಥಿರತೆಯ ಒಂದು ನಾರ್ಮ್ಸ್ ಏನಿದ್ದಾವೆ ಅಥವಾ ಒಂದು ಕಂಡೀಷನ್ಸ್ ಏನಿದ್ದಾವೆ, ಸೊ ಆ ಒಂದು ಕಂಡೀಷನ್ಸ್ಗೆ ತಕ್ಕಂತೆ ನಮ್ಮ ಮೈಸೂರಿನಲ್ಲಿ ಮತ್ತೆ ಬೆಳಗಾವಿಯಲ್ಲಿ ಈ ಒಂದು ಗ್ಲೋಬಲ್ ಇನೋವೇಷನ್ ಸೆಂಟರ್ಸ್ ಅನ್ನ ಸ್ಥಾಪನೆ ಮಾಡ್ತಕ್ಕಂಥ ನಿರ್ಧಾರವನ್ನ ನಮ್ಮ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಜೊತೆಗೆ ನಮ್ಮ ಸರ್ಕಾರ ಒಂದು MOU ಅನ್ನ ಕೂಡ ಮಾಡ್ಕೊಂಡಿರುತ್ತೆ, ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಂದು ಅಗ್ರಿಮೆಂಟ್ ಅನ್ನ ಕೂಡ ಮಾಡ್ಕೊಂಡಿರುತ್ತೆ. ಸೊ ಈ ಒಂದು ಅಗ್ರಿಮೆಂಟ್ ಅನ್ನ ಯಾವ ಕಂಪನಿಗಳ ಜೊತೆ ಮಾಡ್ಕೊಂಡಿದೆ ಅಂದ್ರೆ ಮೈಕ್ರೋಸಾಫ್ಟ್ ಜೊತೆ ಮಾಡ್ಕೊಂಡಿರುತ್ತೆ, ಇಂಟೆಲ್, ಎಕ್ಸೆಂಚರ್, IBM, BSFI ಕನ್ಸಾರ್ಟಿಯಂ. ಸೊ ಈ ಒಂದು ಅಗ್ರಿಮೆಂಟ್ ಅನ್ನ ಏನಕ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಟು ಸ್ಕಿಲ್ 1 lakh ಇಂಡಿವಿಜುವಲ್ಸ್ ಅಂದ್ರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ 1 ಲಕ್ಷ ಯುವಕರಿಗೆ ಕೌಶಲ್ಯವನ್ನ ನೀಡುವ ಕಾರಣದಿಂದ ಸೊ ಸರ್ಕಾರ ಈ ಕಂಪನೀಸ್ಗಳ ಜೊತೆಗೆ ಒಂದು MOU ಅಥವಾ ಒಂದು ಒಪ್ಪಂದವನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಕ್ಷೇತ್ರಗಳಲ್ಲಿ ಇವರಿಗೆ ಕೌಶಲ್ಯವನ್ನ ಕೊಡ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ, ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು ಮತ್ತೆ ಕ್ವಾಂಟಮ್ ಕಂಪ್ಯೂಟಿಂಗ್ ಏನಿರುತ್ತೆ. ಸೊ ಈ ಕ್ಷೇತ್ರಗಳಲ್ಲಿ ನಮ್ಮ ಯುವಕರಿಗೆ ಕೌಶಲ್ಯವನ್ನ ವೃದ್ಧಿ ಮಾಡುವ ಕಾರಣದಿಂದ ಇಷ್ಟೆಲ್ಲ ಕಂಪನಿಗಳ ಜೊತೆಗೆ ನಮ್ಮ ಸರ್ಕಾರ MOU ವನ್ನ ಮಾಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಗ್ಲೋಬಲ್ ಇನೋವೇಷನ್ ಸೆಂಟರ್ಸ್ ಅನ್ನ ಸ್ಥಾಪನೆ ಮಾಡೋದ್ರಿಂದ ನಮಗಾಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಮೊದಲನೇದಾಗಿ ಅದು ಎಕನಾಮಿಕ್ ಇಂಪ್ಯಾಕ್ಟ್ ಅಥವಾ ಆರ್ಥಿಕವಾಗಿ ಪರಿಣಾಮವನ್ನು ಬೀರುತ್ತೆ. ಸೊ ಈ ಒಂದು ಇನೋವೇಷನ್ ಸೆಂಟರ್ಸ್ ಅನ್ನ ಸ್ಥಾಪನೆ ಮಾಡುವ ಮುಖಾಂತರ 3.5 lakh ಜಾಬ್ಸ್ ಕ್ರಿಯೇಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಿರುದ್ಯೋಗದಿಂದ ಏನು ಈಗ ಯುವಕರು ಕಂಗಾಲಾಗಿರ್ತಾರೆ, ಸೊ ಅವ್ರಿಗೆ ಸ್ವಲ್ಪ ಸಪೋರ್ಟ್ ಇಲ್ಲಿ ಸಿಗ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಈ ಒಂದು 2029 ವೇಳೆಗೆ ಈ ಒಂದು ಸೆಕ್ಟರ್ನ ಮುಖಾಂತರ ನಮ್ಮ ಕರ್ನಾಟಕದ ಆರ್ಥಿಕತೆಗೆ $50 ಬಿಲಿಯನ್ ಅಷ್ಟು ಹಣ ಜನರೇಟ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆರಡನ್ನ ನಾವು ಎಕನಾಮಿಕ್ ಇಂಪ್ಯಾಕ್ಟ್ ಅಥವಾ ಆರ್ಥಿಕ ಪರಿಣಾಮವಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದರ ಸಿಗ್ನಿಫಿಕೆನ್ಸ್ ಅಂದ್ರೆ ಇದರ ಮಹತ್ವವೇನು, ಯಾವ ಕಾರಣಕ್ಕಾಗಿ ಇದನ್ನ ನಾವು ಸ್ಥಾಪನೆ ಮಾಡ್ತಾ ಇದ್ದೇವೆ, ಸೊ ಇದರಿಂದ ಆಗ್ತಕ್ಕಂಥ ಒಂದು ಸಿಗ್ನಿಫಿಕೆನ್ಸ್ ಏನು ಅಂತ ನಾವು ನೋಡೋದಾದ್ರೆ, ಸೊ ಇಟ್ ಈಸ್ ಗೋಯಿಂಗ್ ಟು ಡ್ರೈವ್ ದಿ ಬ್ಯಾಲೆನ್ಸ್ಡ್ ರೀಜನಲ್ ಗ್ರೋತ್ ಅಂದ್ರೆ ನಮ್ಮ ಕರ್ನಾಟಕದ ಒಂದು ಬೆಳವಣಿಗೆ ಏನಿರುತ್ತೆ ಸೊ ಅದು ಸಮತೋಲಿತವಾಗಿ ಬೆಳವಣಿಗೆ ಆಗಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಬಿಕಾಸ್ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥದ್ದಲ್ಲ, ಸೊ ಮೈಸೂರನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಸೊ ಅದಾದ್ಮೇಲೆ ಬೆಳಗಾವಿಯನ್ನು ಕೂಡ ಇಲ್ಲಿ ಆಯ್ಕೆ ಮಾಡಿಕೊಂಡಿರುವ ಕಾರಣದಿಂದ ಆ ಒಂದು ರೀಜನಲ್ ಇಂಬ್ಯಾಲೆನ್ಸಸ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಒಂದು ಪ್ರಯತ್ನವಾಗಿ ಸೊ ಈ ಒಂದು ಭಾಗವನ್ನ ನಾವು ಗುರುತಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಟೈರ್ 2 ಮತ್ತೆ ಟೈರ್ 3 ಸಿಟೀಸ್ಗಳಲ್ಲಿ ಸೊ ಈ ರೀತಿಯ ಒಂದು ಡೆವಲಪ್ಮೆಂಟ್ಸ್ ಅನ್ನ ಮಾಡುವ ಕಾರಣದಿಂದ ಆ ಮೈಗ್ರೇಷನ್ ಅಥವಾ ವಲಸೆ ಆಗ್ತಕ್ಕಂಥದ್ದನ್ನ ನಾವು ಸಾಕಷ್ಟು ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿ ಸೊ ಇದನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಶಿವಮೊಗ್ಗ ಮೃಗಾಲಯವು ಇತ್ತೀಚೆಗೆ ತೀವ್ರವಾಗಿ ಅಳಿವಿನಂಚಿನಲ್ಲಿರುವ 2 ಗಾರಿಯಲ್ಗಳನ್ನು ಎಲ್ಲಿಂದ ಸ್ವೀಕರಿಸಿದೆ? ವೇರ್ ಡಿಡ್ ಶಿವಮೊಗ್ಗ ಝೂ ರೀಸೆಂಟ್ಲಿ ರಿಸೀವ್ 2 ಕ್ರಿಟಿಕಲಿ ಎಂಡೇಂಜರ್ಡ್ ಗಾರಿಯಲ್ಸ್ ಫ್ರಮ್? ಸೊ ಶಿವಮೊಗ್ಗದಲ್ಲಿರ್ತಕ್ಕಂಥ ಮೃಗಾಲಯಕ್ಕೆ ಸೊ ಬೇರೊಂದು ಪ್ರದೇಶದಿಂದ ಗಾರಿಯಲ್ಗಳು ಅಂದ್ರೆ ಇದು ಮೊಸಳೆಗಳ ಒಂದು ಜಾತಿಯಾಗಿರುತ್ತೆ. ಸೊ ಆ ರೀತಿಯ ಮೊಸಳೆಗಳನ್ನ ರಿಸೀವ್ ಮಾಡ್ಕೊಂಡಿರುತ್ತೆ. ಸೊ ಎಲ್ಲಿಂದ ಈ ಒಂದು ಮೊಸಳೆಗಳನ್ನ ಟ್ರಾನ್ಸ್ಲೊಕೇಟ್ ಮಾಡಲಾಗಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಿರುವನಂತಪುರಂ ಜುವಾಲಜಿಕಲ್ ಪಾರ್ಕ್ನಿಂದ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಶಿವಮೊಗ್ಗ ಮೃಗಾಲಯಕ್ಕೆ ಗಾರಿಯಲ್ಗಳನ್ನ ಇಲ್ಲಿ ಟ್ರಾನ್ಸ್ಪೋರ್ಟ್ ಅಥವಾ ಈ ಒಂದು ಟ್ರಾನ್ಸ್ಲೊಕೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ಗಾರಿಯಲ್ಗಳನ್ನ ನೋಡ್ಬೋದಾಗಿರುತ್ತೆ. ಸೊ ನಾರ್ಮಲ್ ಕ್ರೋಕೊಡೈಲ್ ಆದ್ರೆ ಅಂದ್ರೆ ಸಾಲ್ಟ್ ವಾಟರ್ ಕ್ರೋಕೊಡೈಲ್ ಅಥವಾ ಮಗ್ಗರ್ ಕ್ರೋಕೊಡೈಲ್ ಅಂತ ನಾವು ಸಾಮಾನ್ಯವಾಗಿ ಏನು ನೋಡಿರ್ತೇವೆ, ಸೊ ಅದರ ಮೂತಿ ಈ ತರ ಬ್ಲಂಟ್ ಆಗಿರುತ್ತೆ. ಈ ಒಂದು ಗಾರಿಯಲ್ಸ್ಗಳು ಬಂದಾಗ ಅದರ ಮೂತಿ ಈ ತರ ಶಾರ್ಪ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಕಾರಣ ಏನು ಅಂದ್ರೆ ಈ ಒಂದು ಗಾರಿಯಲ್ಗಳು
ಪ್ರಾಣಿಗಳು ಅಥವಾ ಈ ಒಂದು ಮೊಸಳೆಗಳು ಹೆಚ್ಚಾಗಿ ಮೀನನ್ನ ತಿಂದು ಬದುಕ್ತಕ್ಕಂಥ ಗಾರಿಯಲ್ಸ್ಗಳಾಗಿರ್ತವೆ ಅಥವಾ ಮೊಸಳೆಗಳಾಗಿರ್ತವೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾಡಿಫಿಕೇಶನ್ ಅನ್ನ ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವು ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರ್ತವೆ, ಅಂದರೆ ತೀವ್ರವಾಗಿ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಸೊ ಇದನ್ನ ಸಂರಕ್ಷಣೆ ಮಾಡುವ ಪ್ರಯತ್ನವಾಗಿ ಶಿವಮೊಗ್ಗಗೆ ಇದನ್ನ ತಿರುವನಂತಪುರಂನಿಂದ ಇಲ್ಲಿಗೆ ತರಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವ ಪ್ಲೇಸ್ ಇನ್ ಕರ್ನಾಟಕ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ಶಿವಮೊಗ್ಗ ಝೂ ಅಥವಾ ಮೃಗಾಲಯಕ್ಕೆ ಇವುಗಳನ್ನ ತರಿಸ್ಕೊಂಡಿರ್ತಾರೆ. ಸೊ 2 ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರ್ತಕ್ಕಂಥ ಗಾರಿಯಲ್ಸ್ಗಳನ್ನ ತರಿಸಿಕೊಂಡಿರ್ತಾರೆ. ಸೊ ಎಲ್ಲಿಂದ ಅಂದ್ರೆ ತಿರುವನಂತಪುರಂ ಝೂಲಾಜಿಕಲ್ ಪಾರ್ಕ್ ಅದಿರ್ತಕ್ಕಂಥದ್ದು ಕೇರಳದಲ್ಲಿರ್ತಕ್ಕಂಥ ಈ ಒಂದು ತಿರುವನಂತಪುರಂ ಝೂಲಾಜಿಕಲ್ ಪಾರ್ಕ್ನಿಂದ 2 ಗಾರಿಯಲ್ಸ್ಗಳನ್ನ ಇಲ್ಲಿಗೆ ತರಿಸ್ಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಟ್ರಾನ್ಸ್ಲೊಕೇಶನ್ ಏನಿದೆ ಇದು ಯಾವ ಒಂದು ಕಾರ್ಯಕ್ರಮದ ಭಾಗವಾಗಿರುತ್ತೆ ಅಂದ್ರೆ ಇಟ್ ಈಸ್ ದಿ ಎಕ್ಸ್ಚೇಂಜ್ ವಾಸ್ ದಿ ಪಾರ್ಟ್ ಆಫ್ ಪ್ರೋಗ್ರಾಮ್ ಫೆಸಿಲಿಟೇಟೆಡ್ ಬೈ ದಿ ಸೆಂಟ್ರಲ್ ಝೂ ಅಥಾರಿಟಿ, ಅಂದ್ರೆ ಕೇಂದ್ರ ಮೃಗಾಲಯ ಪ್ರಾಧಿಕಾರದ ಒಂದು ಸುಗಮಗೊಳಿಸಲ್ಪಟ್ಟ ಕಾರ್ಯಕ್ರಮದ ಭಾಗವಾಗಿ ಸೊ ಈ ಒಂದು ಟ್ರಾನ್ಸ್ಲೊಕೇಶನ್ ಅನ್ನ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಆಕ್ಚುಲಿ ಕೇವಲ ಗರಿಯಲ್ಸ್ ಅನ್ನ ಮಾತ್ರವಲ್ಲ, ಗರಿಯಲ್ಸ್ನ ಜೊತೆಗೆ ಇನ್ನೂ ಕೆಲವೊಂದು ಪ್ರಾಣಿಗಳನ್ನ, ಒಂದು ಪಕ್ಷಿಯನ್ನ ಕೂಡ ಇಲ್ಲಿ ಟ್ರಾನ್ಸ್ಲೊಕೇಟ್ ಮಾಡಲಾಗಿರುತ್ತೆ. ಸೊ ಏನೇನ ಟ್ರಾನ್ಸ್ಲೊಕೇಟ್ ಮಾಡಿದ್ದಾರೆ ಒಂದು ಆಲ್ರೆಡಿ ಗೊತ್ತು ನಿಮಗೆ, 2 ಗರಿಯಲ್ಸ್ಗಳನ್ನ ಶಿವಮೊಗ್ಗಗೆ ತರಿಸ್ಕೊಂಡಾಗಿರುತ್ತೆ. ಸೊ ಅದ್ರ ಜೊತೆಗೆ 4 ಲೆಸರ್ ರಿಯಾಸ್ ಅಂತ ಕರಿತೇವೆ, ರಿಯಾಸ್ ಅನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. 1 ಸ್ಟ್ರೈಪ್ಡ್ ಹೈನಾ, ಅಂದ್ರೆ ಇದು ಕತ್ತೆ ಕಿರ್ಬ ಹೈನಾವನ್ನ ಕೂಡ ಇಲ್ಲಿ ಟ್ರಾನ್ಸ್ಲೊಕೇಟ್ ಮಾಡಿರ್ತಾರೆ. 2 ಇಂಡಿಯನ್ ಕ್ರೆಸ್ಟೆಡ್ ಪೋರ್ಕ್ಯುಪೈನ್ ಚಿತ್ರವನ್ನ ನೀವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ 6 ಸನ್ ಕಾನ್ಯೂರ್ಸ್ ಅಂತ ಹೇಳ್ತೇವೆ. ಸೊ ಈ ಒಂದು ಪ್ಯಾರೋಟ್ ರೀತಿಯಲ್ಲಿರ್ತಕ್ಕಂಥ ಈ ಒಂದು ಪಕ್ಷಿಯನ್ನ ಕೂಡ ಇಲ್ಲಿ ಟ್ರಾನ್ಸ್ಲೊಕೇಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯಾವಾಗ ಈ ರೀತಿಯ ಒಂದು ಟ್ರಾನ್ಸ್ಲೊಕೇಶನ್ ಮಾಡ್ತಾರೆ, ಇಲ್ಲಿಂದ ಕೂಡ ಕೆಲವೊಂದು ಪ್ರಾಣಿಗಳನ್ನ ಅಲ್ಲಿಗೆ ಕಳಿಸಲಾಗುತ್ತೆ. ಇಟ್ ಈಸ್ ಲೈಕ್ ಅ ಮ್ಯೂಚುವಲ್ ಟ್ರಾನ್ಸ್ಲೊಕೇಶನ್ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು. ಹಾಗಿದ್ರೆ ಇನ್ ರಿಟರ್ನ್ ನಾವು ಅವರಿಗೆ ಏನೇನು ಕೊಟ್ಟಿದ್ದೀವಿ ಅಂತ ನಾವು ನೋಡೋದಾದ್ರೆ 9 ಆನಿಮಲ್ಸ್ ಅನ್ನ ನಾವು ಕೊಟ್ಟಿರ್ತೇವೆ. ಒಟ್ಟು 9 ಪ್ರಾಣಿಗಳನ್ನ ಕೊಟ್ಟಿರ್ತೇವೆ. ಆ 9 ಪ್ರಾಣಿಗಳು 4 ಸ್ಪೀಶೀಸ್ ಅಥವಾ 4 ಪ್ರಭೇದಗಳಿಗೆ ಸೇರಿರ್ತಕ್ಕಂಥ ಒಟ್ಟು 9 ಪ್ರಾಣಿಗಳನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನನ್ನ ನಾವು ಅವರಿಗೆ ವಾಪಸ್ ಕೊಟ್ಟಿದ್ದೀವಿ ಅಂದ್ರೆ ಮಾರ್ಶ್ ಕ್ರೊಕೊಡೈಲ್ಗಳನ್ನ ನಾವು ಅವರಿಗೆ ಕೊಟ್ಟಿರ್ತೇವೆ. ಸೊ ಅದಾದ್ಮೇಲೆ ಫೀಮೇಲ್ ಸ್ಟ್ರೈಪ್ಡ್ ಹೈನಾ, ಅಂದ್ರೆ ಆ ಒಂದು ಕತ್ತೆ ಕಿರುಬ, ಒಂದು ಹೆಣ್ಣು ಕತ್ತೆ ಕಿರುಬವನ್ನ ನಾವು ಅವರಿಗೆ ವಾಪಸ್ ಕೊಟ್ಟಿರ್ತೇವೆ. ಇಂಡಿಯನ್ ಗೋಲ್ಡನ್ ಜಾಕಲ್ಸ್ ಅಂದ್ರೆ ನರಿ ಜಾತಿಯ ಪ್ರಾಣಿಯಾಗಿರುತ್ತೆ. ಸೊ ಅದನ್ನ ಅವ್ರಿಗೆ ಕೊಟ್ಟಿರ್ತೇವೆ. ಅದ್ರ ಜೊತೆಗೆ ಏಷ್ಯನ್ ಪಾಮ್ ಸಿವೆಟ್ ಅಂದ್ರೆ ಅದು ಬೆಕ್ಕಿನ ಜಾತಿಯ ಒಂದು ಪ್ರಾಣಿಯಾಗಿರುತ್ತೆ. ಸೊ ಈ ರೀತಿಯ ಪ್ರಾಣಿಗಳನ್ನ ಅವರಿಗೆ ವಾಪಸ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂದ್ರೆ, ಸೊ ಇಟ್ ಈಸ್ ದಿ ಫಸ್ಟ್ ಟೈಮ್ ದಟ್ ದಿ ಶಿವಮೊಗ್ಗ ಝೂ ಹ್ಯಾಸ್ ರಿಸೀವ್ಡ್ ಗಾರಿಯಲ್ಸ್, ಅಂದ್ರೆ ಈ ಒಂದು ಗಾರಿಯಲ್ಸ್ಗಳನ್ನ ಶಿವಮೊಗ್ಗ ಮೃಗಾಲಯಕ್ಕೆ ತಂದಿರತಕ್ಕಂಥದ್ದು ಇದೇ ಮೊದಲ ಘಟನೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರೊಂದಿಗೆ ನಾವು ಗಾರಿಯಲ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. ಗಾರಿಯಲ್ಸ್ನ ಸೈಂಟಿಫಿಕ್ ನೇಮ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಇದನ್ನ ಗವಿಯಾಲಿಸ್ ಗ್ಯಾಗ್ನೆಟಿಕಸ್ ಅಂತ ಕರಿತೇವೆ. ಸೊ ಇದೊಂದು ಫಿಶ್ ಈಟಿಂಗ್ ಕ್ರೊಕೊಡೈಲ್ ಆಗಿರುತ್ತೆ, ಅಂದ್ರೆ ಮೀನುಗಳನ್ನ ತಿಂತಕ್ಕಂಥ ಒಂದು ಮೊಸಳೆ ಆಗಿರುತ್ತೆ. ಸೊ ಇದು IUCN ನ ಪ್ರಕಾರ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ತೀವ್ರವಾಗಿ ಅಳಿವಿನಂಚಿನಲ್ಲಿರುತ್ತೆ. ಸೊ ಇದು ನಮ್ಮ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಥವಾ ನಮ್ಮ ಭಾರತ ದೇಶದ ಉಪಖಂಡಕ್ಕೆ ನೇಟಿವ್ ಅಥವಾ ಸ್ಥಳೀಯವಾಗಿರ್ತಕ್ಕಂಥ ಒಂದು ಪ್ರಭೇದವಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಕೂಡ ಸಾಮಾನ್ಯವಾಗಿ ಕಂಡು ಬರೋದಿಲ್ಲ. ಸೊ ಅದಕ್ಕೆ ಇದನ್ನ ನಾವು ನೇಟಿವ್ ಅಥವಾ ಎಂಡಮಿಕ್ ಸ್ಪೀಶೀಸ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ತನ್ನ ಒಂದು ಅನಾಟಮಿ ಅಥವಾ ತನ್ನ ಒಂದು ರಚನೆಯನ್ನ ನಾವು ನೋಡೋದಾದ್ರೆ ಲಾಂಗ್ ನ್ಯಾರೋ ಸ್ನೌಟ್ಸ್ ಗಳನ್ನ ಹೊಂದಿರುತ್ತೆ. ಸ್ನೌಟ್ಸ್ ಅಂದ್ರೆ ಅದರ ಮೂತಿ ತುಂಬಾ ಉದ್ದವಾಗಿ ನ್ಯಾರೋ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಶಾರ್ಪ್ ಮತ್ತೆ ಇಂಟರ್ಲಾಕಿಂಗ್ ಟೀತ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೀತ್ ಯಾವ ರೀತಿಯ ರಚನೆ ಆಗಿರುತ್ತೆ ಅಂದ್ರೆ ಆ ಫಿಶ್ ಅನ್ನ ಕ್ಯಾಚ್ ಮಾಡಿ ಕನ್ಸ್ಯೂಮ್ ಮಾಡ್ಲಿಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಟೀತ್ ಇದು ಹೊಂದಿರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಯಾವಾಗ ಒಂದು ಮೇಲ್ ಅಡಲ್ಟ್ ಆಗುತ್ತೆ ಅಥವಾ ಅದು ಪ್ರೌಢಾವಸ್ಥೆಗೆ ತಲುಪಿದಾಗ ಸೊ ಅದರ ಮೂತಿಯ ಮೇಲೆ ಒಂದು ಬಲ್ಬೋಸ್ ಅಂತ ಕರಿತೇವೆ. ಈ ಚಿತ್ರದಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದರ ಮೂತಿಯ ಮೇಲೆ ಈ ರೀತಿಯ ಒಂದು ರಚನೆ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದನ್ನ ನಾವು ಬಲ್ಬೋಸ್ ಅಂತ ಕರಿತೇವೆ. ಸೊ ಈ ಒಂದು ಬಲ್ಬೋಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗಾರ ಅಂತ ಕರಿತೇವೆ. ಸೊ ಗಾರ ಎಂದು ಕರೀತಕ್ಕಂಥ ಒಂದು ಬಲ್ಬೋಸ್ ಇದರ ಮೇಲೆ ಫಾರ್ಮೇಶನ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಣಿ ಏನಿರುತ್ತೆ ಸೊ ಇದರ ಕನ್ಸರ್ವೇಷನ್ ಸ್ಟೇಟಸ್ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ IUCN ನ ಪ್ರಕಾರ ಇದನ್ನ ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ 2007
2007ನೇ ಇಸ್ವಿಯಿಂದ ಈ ಒಂದು ಕ್ಯಾಟಗರಿಗೆ ಸೇರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಪಾಪ್ಯುಲೇಷನ್ ಕಡಿಮೆ ಆಗಿರಲಿಕ್ಕೆ ರೀಸನ್ಸ್ ಏನು ಅಂತ ನಾವು ನೋಡೋದಾದ್ರೆ ಹ್ಯಾಬಿಟ್ಯಾಟ್ ಲಾಸ್ ಅಂದರೆ ಅದರ ಆವಾಸ ಸ್ಥಾನದಲ್ಲಿ ಆಗ್ತಾ ಇರ್ತಕ್ಕಂಥ ನಷ್ಟ, ಡಿಪ್ಲೀಷನ್ ಆಫ್ ಫಿಶ್ ರಿಸೋರ್ಸಸ್ ಅಂದರೆ ನಾವು ಮೀನುಗಾರಿಕೆಯನ್ನು ಹೆಚ್ಚಾಗಿ ಮಾಡುತ್ತಿರುವ ಕಾರಣದಿಂದ ಅದರ ಪ್ರೈಮರಿ ಫುಡ್ ಸೋರ್ಸ್ ಕಡಿಮೆ ಆಗಿರ್ತಕ್ಕಂಥದ್ದು. ಅದಾದಮೇಲೆ ಈ ಒಂದು ಫಿಶಿಂಗ್ ಮೆಥಡ್ಸ್ ಅಂದರೆ ಈಗ ಮಾಡ್ತಾ ಇರ್ತಕ್ಕಂಥ ಈ ಒಂದು ಕಮರ್ಷಿಯಲ್ ಫಿಶಿಂಗ್ ಮೆಥಡ್ಸ್ ಏನಿರ್ತವೆ, ಸೊ ಇದರಿಂದ ಕೂಡ ಇದರ ಪಾಪ್ಯುಲೇಷನ್ ಬಹಳಷ್ಟು ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. 2024ರ ಪ್ರತಿಷ್ಠಿತ ಕನಕಶ್ರೀ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬಿನ್ ಕನ್ಫರ್ಡ್ ವಿತ್ ದಿ ಪ್ರೆಸ್ಟೀಜಿಯಸ್ ಕನಕಶ್ರೀ ಅವಾರ್ಡ್ ಫಾರ್ 2024? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವ್ಯಾಸನ ಕೆರೆ ಪ್ರಭಂಜನಾಚಾರ್ಯರವರಿಗೆ ಈ ಒಂದು ಅವಾರ್ಡನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನು ನಾವೇನಂತ ಕರಿತೀವಿ ಅಂದರೆ ಕನಕ ಪ್ರಶಸ್ತಿ ಅಂತ ಕರಿತೇವೆ. ಹಾಗಿದ್ರೆ ಈ ಪ್ರಶಸ್ತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು 2024ರ ಕನಕಶ್ರೀ ಅವಾರ್ಡ್ ಆಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಈ ವರ್ಷ ವ್ಯಾಸನ ಕೆರೆ ಪ್ರಭಂಜನಾಚಾರ್ಯರವರಿಗೆ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಸಾಮಾನ್ಯವಾಗಿ ಕನಕದಾಸ ಜಯಂತಿ ದಿನದಂದು ನೀಡ್ತಕ್ಕಂಥದ್ದು ಒಂದು ವಾಡಿಕೆಯಾಗಿ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ಕೊಡ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಇಟ್ ರೆಕಗ್ನೈಸಸ್ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಲಿಟ್ರೇಚರ್ ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಇವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆಗಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಅದ್ರ ಜೊತೆಗೆ ಡಾಕ್ಯುಮೆಂಟಿಂಗ್ ದಿ ವರ್ಕ್ಸ್ ಆಫ್ ದಿ ಸೇಂಟ್ ಪೋಯಟ್ಸ್ ಅಂದ್ರೆ ಈ ಒಂದು ಸಂತ ಕವಿಗಳ ಕೃತಿಗಳೇನಿರ್ತವೆ ಸೊ ಅದನ್ನ ದಾಖಲಿಸುವವರಿಗೂ ಕೂಡ ಈ ಒಂದು ಅವಾರ್ಡ್ ಅನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈದರ್ ನಮ್ಮ ಕರ್ನಾಟಕ ಲಿಟ್ರೇಚರ್ಗೆ ಅವರು ಕೊಡುಗೆಯನ್ನು ಕೊಟ್ಟಿರಬೇಕಾಗಿರುತ್ತೆ, ಅಥವಾ ಸೇಂಟ್ ಪೋಯಟ್ಸ್ ಏನಿರ್ತಾರೆ ಅವರ ಕೃತಿಗಳನ್ನ ಡಾಕ್ಯುಮೆಂಟೇಶನ್ ಮಾಡ್ತಕ್ಕಂಥವ್ರಿಗೂ ಕೂಡ ಈ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಏನಿರುತ್ತೆ ಇಟ್ ಇಸ್ ಅ ಪಾರ್ಟ್ ಆಫ್ ದಿ ಪ್ರಾಜೆಕ್ಟ್ ಅಂದ್ರೆ ಒಂದು ಯೋಜನೆಯ ಭಾಗವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಆ ಒಂದು ಯೋಜನೆ ಏನು ಅಂದ್ರೆ ಡಾಕ್ಯುಮೆಂಟ್ ದಿ ವರ್ಕ್ಸ್ ಆಫ್ ಸೇಂಟ್ ಪೋಯಟ್ಸ್ ಅಂದ್ರೆ ಅದರ ಒಂದು ಪರ್ಪಸ್ ನಾವೇನು ಹೇಳಿದ್ವಿ. ಸೊ ಆ ಒಂದು ಪ್ರಾಜೆಕ್ಟ್ ಇರುತ್ತೆ. ಆ ಪ್ರಾಜೆಕ್ಟ್ ಏನು ಅಂದ್ರೆ ಸೈಂಟ್ ಅಥವಾ ಸಂತ ಕವಿಗಳ ಒಂದು ಕೃತಿಗಳೇನಿರ್ತವೆ ಸೊ ಅದರ ಡಾಕ್ಯುಮೆಂಟೇಶನ್ ನ ಭಾಗವಾಗಿ ಈ ಒಂದು ಪ್ರಶಸ್ತಿಯನ್ನ ನೀಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿಚ್ ಇನ್ಕ್ಲೂಡ್ಸ್ ದಿ ರಿಲೀಸ್ ಆಫ್ 50 ವಾಲ್ಯೂಮ್ಸ್ ಆಫ್ ಕಂಪ್ರೆಸಿವ್ ಡಾಕ್ಯುಮೆಂಟ್ಸ್ ಅಂದ್ರೆ ಇಲ್ಲಿಯವರೆಗೂ 50 ಸಂಪುಟಗಳ ಒಂದು ದಾಖಲಾತಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಅವಾರ್ಡ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದೊಂದು ಪ್ರೆಸ್ಟೀಜಿಯಸ್ ಅವಾರ್ಡ್ ಆಗಿರುತ್ತೆ. ಅಂದ್ರೆ ಒಂದು ಗಣನೀಯವಾಗಿರ್ತಕ್ಕಂಥ ಅಥವಾ ಗೌರವಯುತವಾಗಿರ್ತಕ್ಕಂಥ ಪ್ರತಿಷ್ಠಿತ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇದನ್ನ ಇಂಡಿವಿಜುವಲ್ಸ್ಗೆ ಕೊಡ್ತಾರೆ ಅಂದ್ರೆ ವ್ಯಕ್ತಿಗಳಿಗೆ ಕೊಡ್ತಕ್ಕಂಥ ಅವಾರ್ಡ್ ಆಗಿರುತ್ತೆ. ಸೊ ಯಾರು ನಮ್ಮ ಕನ್ನಡ ಲಿಟ್ರೇಚರ್ ಮತ್ತೆ ಕಲ್ಚರ್ಗೆ ತುಂಬಾ ಕೊಡುಗೆಯನ್ನ ನೀಡಿರ್ತಾರೆ ಅವ್ರಿಗೆ ಕೊಡ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯಲ್ಲಿ 5 ಲಕ್ಷ ಕ್ಯಾಶ್ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಕನಕದಾಸರವರ ಒಂದು ಪ್ರತಿಮೆಯನ್ನ ಅಥವಾ ಬಸ್ಟ್ ಅನ್ನ ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ ಒಂದು ಸೈಟೇಷನ್ ಅಥವಾ ಪ್ರಶಸ್ತಿ ಪತ್ರವನ್ನ ಸೊ ಈ ಒಂದು ಅವಾರ್ಡ್ ನ ಜೊತೆಗೆ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 4. ವಿಶ್ವ ಆರೋಗ್ಯ ಸಂಸ್ಥೆ ಭಾರತವನ್ನು ಅಧಿಕೃತವಾಗಿ ಪೋಲಿಯೋ ಮುಕ್ತ ಎಂದು ಯಾವಾಗ ಘೋಷಿಸಲಾಯಿತು? ಸೊ ವೆನ್ ವಾಸ್ ಇಂಡಿಯಾ ಅಫಿಷಿಯಲಿ ಡಿಕ್ಲೇರ್ಡ್ ಪೋಲಿಯೋ ಫ್ರೀ ಬೈ WHO? ಸೊ WHO ನಮ್ಮ ಭಾರತ ದೇಶವನ್ನ ಅಧಿಕೃತವಾಗಿ ಪೋಲಿಯೋ ಮುಕ್ತ ಎಂದು ಡಿಕ್ಲೇರ್ ಮಾಡಿರ್ತಕ್ಕಂಥ ವರ್ಷ ಯಾವುದಾಗಿರುತ್ತೆ ಅಂದ್ರೆ 2014ರಲ್ಲಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಇದನ್ನ ಯಾಕೆ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂದ್ರೆ 2024ಕ್ಕೆ ನಮ್ಮ ಭಾರತ ರಾಷ್ಟ್ರ ಪೋಲಿಯೋ ಮುಕ್ತವಾಗಿ 10 ವರ್ಷಗಳು ಕಂಪ್ಲೀಟ್ ಆಗಿರುವ ಕಾರಣದಿಂದ ಸೊ ಈ ಒಂದು ಆರ್ಟಿಕಲ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಹಾಗಿದ್ರೆ ನಮ್ಮ ಜರ್ನಿ ಹೇಗಿತ್ತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಪೋಲಿಯೋ ವೈರಸ್ ಕೊನೆಯ ಕೇಸ್ ಅಂದ್ರೆ ಲಾಸ್ಟ್ ಕೇಸ್ ರೆಕಾರ್ಡ್ ಆಗಿರ್ತಕ್ಕಂಥದ್ದು 2011ನಲ್ಲಿ 2011ರಲ್ಲಿ ಕೊನೆಯ ಪೋಲಿಯೋ ದಾಖಲಾಗಿರುತ್ತೆ ಅಥವಾ ಕೊನೆಯ ಪೋಲಿಯೋ ಕೇಸ್ ದಾಖಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕೊನೆಯ ಪೋಲಿಯೋ ಕೇಸ್ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ವೆಸ್ಟ್ ಬೆಂಗಾಲ್ನ ಹೌರಾದಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ 2011ನಲ್ಲಿ ನಮಗೆ ಪೋಲಿಯೋ ಲಾಸ್ಟ್ ಕೇಸ್ ರೆಕಾರ್ಡ್ ಆಗಿರುತ್ತೆ. ಸೊ ಲಾಸ್ಟ್ ಕೇಸ್ ರೆಕಾರ್ಡ್ ಆಗಿದ್ದ ಕೂಡಲೇ ನಮಗೆ WHO ಸರ್ಟಿಫೈ ಮಾಡಿಲ್ಲ. ಸೊ ಇದಾದ 3 ವರ್ಷಗಳ ನಂತರ WHO ನಮ್ಮ ರಾಷ್ಟ್ರವನ್ನ ಪೋಲಿಯೋ ಮುಕ್ತ ರಾಷ್ಟ್ರವಾಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ.
ಸೊ ದೇ ಅಬ್ಸರ್ವ್ಡ್ ಅಸ್ ಫಾರ್ 3 years, ಅಂದರೆ 3 ವರ್ಷಗಳ ಕಾಲ ನಮ್ಮನ್ನ ಅಬ್ಸರ್ವ್ ಮಾಡಿದ ನಂತರ ಸೊ ಯಾವುದೇ ಹೊಸ ದಾಖಲಾತಿ ಆಗದೇ ಇಲ್ಲದ ಕಾರಣದಿಂದ 2014ರಲ್ಲಿ ಭಾರತವನ್ನ ಪೋಲಿಯೋ ಮುಕ್ತವಾಗಿ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಪೋಲಿಯೋನ ಎರಾಡಿಕೇಟ್ ಮಾಡ್ತಕ್ಕಂಥದ್ದು ಇಟ್ ಈಸ್ ನಾಟ್ ಓನ್ಲಿ ದಿ ಅಜೆಂಡಾ ಆಫ್ ಇಂಡಿಯಾ, ಸೊ ಇಟ್ ವಾಸ್ ಆಲ್ಸೋ ದಿ ಅಜೆಂಡಾ ಆಫ್ ದಿ ಎಂಟೈರ್ ವರ್ಲ್ಡ್ ಆಗಿರುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಗ್ಲೋಬಲ್ ಪೋಲಿಯೋ ಎರಾಡಿಕೇಶನ್ ಇನಿಷಿಯೇಟಿವ್ ಅಂತ ಮಾಡ್ತಾರೆ, ಅಂದರೆ ಜಾಗತಿಕವಾಗಿ ಪೋಲಿಯೋ ನಿರ್ಮೂಲನೆ ಉಪಕ್ರಮವನ್ನು ಮಾಡ್ತಾರೆ. ಸೊ ಅದನ್ನು ನಾವೇನಂತ ಕರಿತೀವಿ ಅಂದರೆ GPEI ಅಂತ ಕರಿತೇವೆ. ಹಾಗಿದ್ರೆ ಸೊ ಇದಕ್ಕೂ ನಮ್ಮ ಭಾರತ ದೇಶಕ್ಕೂ ಏನು ಸಂಬಂಧ ಅಂತ ನಾವು ನೋಡೋದಾದ್ರೆ, ಇಂಡಿಯಾಸ್ ಪಾರ್ಟಿಸಿಪೇಷನ್ ಇನ್ GPEI ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾರತ ದೇಶ ಕೂಡ ಪಾಲ್ಗೊಂಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಕಾರಣಕ್ಕಾಗಿ ನಮ್ಮ ಭಾರತ ದೇಶದಲ್ಲಿ ನ್ಯಾಷನಲ್ ಇಮ್ಯುನೈಸೇಷನ್ ಎಫರ್ಟ್ಸ್ ಗಳನ್ನ ಮಾಡ್ತಾರೆ, ಅಂದ್ರೆ ರಾಷ್ಟ್ರೀಯವಾಗಿ ಉಚಿತವಾಗಿ ಲಸಿಕೆಗಳನ್ನ ನೀಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡಲಾಗಿರುತ್ತೆ. ಸೊ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಅಂದ್ರೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತ ಇರುತ್ತೆ. ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಪೋಲಿಯೋವನ್ನ ಎರಾಡಿಕೇಟ್ ಮಾಡಲಿಕ್ಕೆ ಸೊ ಒಂದು ಲಸಿಕೆಗಳನ್ನ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಕೂಡ ಲಾಂಚ್ ಮಾಡಿರುತ್ತೆ. ಸೊ ಈ ಕಾರ್ಯಕ್ರಮ ತುಂಬಾ ಸಕ್ಸಸ್ಫುಲ್ ಆಗಿ ನಮಗೆ ರಿಸಲ್ಟ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ನಮ್ಮ ಭಾರತ ದೇಶದಲ್ಲಿ ದರ್ ಇಸ್ ಒನ್ ವೆರಿ ಫೇಮಸ್ ಪ್ರೋಗ್ರಾಮ್. ಆ ಪ್ರೋಗ್ರಾಮ್ ಅನ್ನ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅಥವಾ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಅಂತ ಕರೀತೇವೆ. ಸೊ ದಿಸ್ ಪ್ರೋಗ್ರಾಮ್ ವಾಸ್ ಲಾಂಚ್ಡ್ ಇನ್ ದ ಇಯರ್ 1995 ಅಲ್ಲಿ ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಯಾವ ರೀತಿಯ ಪೋಲಿಯೋ ವ್ಯಾಕ್ಸಿನ್ ಕೊಡ್ತಾ ಇದ್ರು ಅಂದ್ರೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಥವಾ OPV ಅಂತ ಹೇಳ್ತೇವೆ. ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂದ್ರೆ ಬಾಯಿಯಿಂದ ಕೊಡ್ತಕ್ಕಂಥ ಒಂದು ಲಸಿಕೆ ಆಗಿರುತ್ತೆ. ಸೊ ಈ ಒಂದು ಲಸಿಕೆಯನ್ನ ಚಿಲ್ಡ್ರನ್ ಬಿಲೋ 5 ಅಂದ್ರೆ 5 ಅಥವಾ 5 ವರ್ಷಗಳಿಂದ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಎಫರ್ಟ್ಸ್ ಏನಿದಾವೆ ಅಂದ್ರೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಏನಿದೆ, ಸೊ ಇಟ್ ಈಸ್ ದಿ ಇನಿಷಿಯೇಟಿವ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆಗಿರುತ್ತೆ. ಸೊ ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ಯಾರ್ಯಾರು ಅಂದ್ರೆ ಯುನಿಸೆಫ್ ನಿಂದ ನಮಗೆ ಸಪೋರ್ಟ್ ಬಂದಿರುತ್ತೆ, WHO, ಬಿಲ್ ಅಂಡ್ ಮೆಲಿಂಡಾ ಗೇಟ್ ಫೌಂಡೇಶನ್, ರೋಟರಿ ಇಂಟರ್ನ್ಯಾಷನಲ್ ಮತ್ತೆ CDC ವತಿಯಿಂದ ನಮಗೆ ಸಪೋರ್ಟ್ ಬಂದಿರತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವರೆಲ್ಲರ ಬೆಂಬಲದೊಂದಿಗೆ ಸೊ ನಮ್ಮ ಭಾರತ ದೇಶವನ್ನ ಪೋಲಿಯೋ ಮುಕ್ತವನ್ನಾಗಿ ಮಾಡಲಿಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಪೋಲಿಯೋ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದೊಂದು ಪೋಲಿಯೋ ಮೈಲಿಟಿಸ್ ವೈರಸ್ ಇಂದ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಈ ಕಾಯಿಲೆ ಸಾಮಾನ್ಯವಾಗಿ ಯಂಗ್ ಚಿಲ್ಡ್ರನ್ ಅಂದ್ರೆ ಎಳೆಯ ಮಕ್ಕಳಿಗೆ ಅಥವಾ ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಸೊ ಹೆಚ್ಚಾಗಿ ಬರ್ತಕ್ಕಂಥ ಒಂದು ಕಾಯಿಲೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ವೈರಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜನರಲಿ ಇದನ್ನ ನಾವು ಪೋಲಿಯೋ ಮೈಲಿಟಿಸ್ ಅಂತ ಕೂಡ ಕರಿಬಹುದಾಗಿರುತ್ತೆ ಅಥವಾ ಪೋಲಿಯೋ ವೈರಸ್ ಅಂತ ಕೂಡ ಕರಿಬಹುದಾಗಿರುತ್ತೆ. ಸೊ ಇದು ಕಂಟ್ಯಾಮಿನೇಟೆಡ್ ವಾಟರ್ ಅಥವಾ ಕಲುಷಿತಗೊಂಡಿರ್ತಕ್ಕಂಥ ನೀರಿನ ಮುಖಾಂತರ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಸೊ ಅದ್ರ ಜೊತೆಗೆ ಕಂಟ್ಯಾಮಿನೇಟೆಡ್ ಫುಡ್ ಇಂದ ಬೇಕಾದ್ರೂ ಹರಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಯಾರು ಇನ್ಫೆಕ್ಟೆಡ್ ಪರ್ಸನ್ ಇರ್ತಾರೆ ಸೊ ಅವ್ರ ಜೊತೆಗೆ ಸಂಪರ್ಕಕ್ಕೆ ಬರುವ ಕಾರಣದಿಂದ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಮೋಸ್ಟ್ ಆಫ್ ದಿ ಈ ಒಂದು ವೈರಸ್ ಅನ್ನ ಹೊಂದಿರತಕ್ಕಂಥ ಬಹಳಷ್ಟು ಜನರು ಸಿಂಪ್ಟಮ್ಯಾಟಿಕ್ ಆಗಿರ್ತಾರೆ. ಅದರ ಅರ್ಥ ಏನು ಅಂದ್ರೆ ಅವರಿಗೆ ಯಾವುದೇ ರೀತಿಯ ರೋಗ ಲಕ್ಷಣಗಳು ಇರೋದಿಲ್ಲ. ಕೆಲವರಲ್ಲಿ ಮಾತ್ರ ಫ್ಲೂ ಲೈಕ್ ಸಿಂಡ್ರೋಮ್, ಫ್ಲೂ ಲೈಕ್ ಅಂದ್ರೆ ಜ್ವರದ ರೀತಿಯ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಬಟ್ ಬಹುತೇಕ ಹೆಚ್ಚಿನ ಒಂದು ಪಾಪ್ಯುಲೇಷನ್ ಅಲ್ಲಿ ಯಾವುದೇ ರೋಗ ಲಕ್ಷಣಗಳು ಇಲ್ಲದೆ ಇರತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ತುಂಬಾ ಸಿವಿಯರ್ ಆಗೋದ್ರೆ ಅಂದ್ರೆ ಈ ಒಂದು ಕಾಯಿಲೆ ಹೆಚ್ಚಿನ ಒಂದು ಅತಿರೇಕಕ್ಕೆ ಹೋದಾಗ ಏನಾಗುತ್ತಂದ್ರೆ ನರ್ವಸ್ ಸಿಸ್ಟಮ್ ಅನ್ನ ಅದು ಡ್ಯಾಮೇಜ್ ಮಾಡುತ್ತೆ, ಅಂದ್ರೆ ನಮ್ಮ ನರ ವ್ಯವಸ್ಥೆಯನ್ನ ಇದು ಹಾನಿಗೊಳಿಸುತ್ತೆ. ಸೊ ಈವನ್ ಡೆತ್ ಆಗ್ತಕ್ಕಂಥ ಒಂದು ಸಾಧ್ಯತೆಗಳನ್ನ ಕೂಡ ಸೊ ಈ ಒಂದು ಕಾಯಿಲೆಯಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಹಾಗಿದ್ರೆ ಪೋಲಿಯೋದಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ. ಆ 3 ಟೈಪ್ಸ್ ಯಾವುದು ಅಂದ್ರೆ ಒಂದನ್ನ ಟೈಪ್ 1 ಅಂತ ಕರಿತೇವೆ, ಇನ್ನೊಂದನ್ನ ಟೈಪ್ 2 ಅಂತ ಕರಿತೇವೆ, ಇನ್ನೊಂದನ್ನ ಟೈಪ್ 3 ಅಂತ ಕರಿತೇವೆ. ಸೊ ಈ ಮೂರರಲ್ಲಿ ಟೈಪ್ 2 ವಾಸ್ ಡಿಕ್ಲೇರ್ಡ್ ಎರಾಡಿಕೇಟೆಡ್ ಇನ್ 2015. ಸೊ 2015ರಲ್ಲಿ ಟೈಪ್ 2 ಅನ್ನ ಎರಾಡಿಕೇಟ್ ಆಗಿದೆ ಅಂತ ಡಿಕ್ಲೇರ್ ಮಾಡಿರ್ತಾರೆ. ನಾಟ್ ಜಸ್ಟ್ ಇನ್ ಇಂಡಿಯಾ, ಸೊ ಓಲ್ ವರ್ಲ್ಡ್ ಅಲ್ಲಿ ಅದು ಎರಾಡಿಕೇಟ್ ಆಗಿದೆ ಅಂತ 2015ರಲ್ಲಿ ಡಿಕ್ಲೇರ್ ಮಾಡಲಾಗುತ್ತೆ. ಸೊ ಟೈಪ್ 3 ಅನ್ನ 2019 ಅಲ್ಲಿ ಎರಾಡಿಕೇಟ್ ಆಗಿದೆ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಹಾಗಿದ್ರೆ ಈಗ
ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದೇ ಒಂದು ಪೋಲಿಯೋ ವೈರಸ್ ಯಾವುದು ಅಂದರೆ ಟೈಪ್ 1 ಪೋಲಿಯೋ ವೈರಸ್ ಅನ್ನು ಮಾತ್ರ ನಾವು ನೋಡ್ಬೋದಾಗಿರುತ್ತೆ. ಸೊ ಅದು ಕೂಡ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ವ್ಯಾಕ್ಸಿನೇಷನ್ ಅನ್ನ ಮಾಡ್ತಾರೆ. ವ್ಯಾಕ್ಸಿನ್ಸ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದನ್ನ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂತ ಕರಿತೇವೆ. ಸೊ ಇದನ್ನೇ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಇನ್ನೊಂದು ವ್ಯಾಕ್ಸಿನ್ ಕೂಡ ಇರುತ್ತೆ, ಅದನ್ನ ಮುಂದಿನ ಸ್ಲೈಡ್ ಅಲ್ಲಿ ಹೇಳ್ತೇನೆ. ಹಾಗಿದ್ರೆ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಲ್ಲಿ ಏನಿರುತ್ತೆ ಅಂತ ನಾವು ನೋಡೋದಾದ್ರೆ ವೀಕಂಡ್ ಫಾರ್ಮ್ ಆಫ್ ದಿ ವೈರಸ್ ಇರುತ್ತೆ. ಅಂದ್ರೆ ಆ ಒಂದು ರೋಗವನ್ನ ಉಂಟು ಮಾಡ್ತಕ್ಕಂಥ ವೈರಸ್ ಅನ್ನ ವೀಕನ್ ಮಾಡ್ತಾರೆ ಅಥವಾ ಅದನ್ನ ದುರ್ಬಲಗೊಳಿಸಿರ್ತಕ್ಕಂಥ ಒಂದು ರೂಪವನ್ನ ಲಸಿಕೆಯ ರೂಪದಲ್ಲಿ ಇಂಜೆಕ್ಟ್ ಮಾಡ್ತಾರೆ. ಯಾವಾಗ ಅದು ದುರ್ಬಲಗೊಳ್ಳುತ್ತೆ ಅವಾಗ ಅದು ಪೋಲಿಯೋವನ್ನ ಉಂಟು ಮಾಡೋದಿಲ್ಲ. ಬಟ್ ನಮ್ಮ ದೇಹ ಅದನ್ನ ಒಂದು ಆಂಟಿಜನ್ ಆಗಿ ಐಡೆಂಟಿಫೈ ಮಾಡಿ ಅದರ ವಿರುದ್ಧವಾಗಿ ಆಂಟಿಬಾಡೀಸ್ ಅಥವಾ ಪ್ರತಿಕಾಯಗಳನ್ನ ಸೊ ಎಳೆಯ ವಯಸ್ಸಿನಲ್ಲಿಯೇ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ಸೊ ಮುಂದೊಂದು ದಿನ ನನಗೆ ನಿಜವಾದ ವೈರಸ್ ಬಂದರೂ ಕೂಡ ನನ್ನ ದೇಹದಲ್ಲಿ ಅದನ್ನ ಫೈಟ್ ಮಾಡ್ತಕ್ಕಂಥ ಆಂಟಿಬಾಡೀಸ್ ರೆಡಿ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ವೀಕ್ ಮಾಡಿರ್ತಕ್ಕಂಥ ವೈರಸ್ ಅನ್ನ ನಮಗೆ ಇಂಜೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಓರಲ್ ಪೋಲಿಯೋ ವ್ಯಾಕ್ಸಿನ್ ಅಂತಕ್ಕಂಥದ್ದು ಹೈಲಿ ಎಫೆಕ್ಟಿವ್ ಆಗಿರುತ್ತೆ ಅಥವಾ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಅಂತ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇನ್ನೊಂದು ರೀತಿಯ ಪೋಲಿಯೋ ವ್ಯಾಕ್ಸಿನ್ ಅನ್ನು ನಾವು IPV ಅಂತ ಕರಿತೇವೆ. IPV ಅಂದ್ರೆ ಇನ್ಆಕ್ಟಿವೇಟೆಡ್ ಪೋಲಿಯೋ ವೈರಸ್ ಅಂತ ಕರಿತೇವೆ. ಸೊ ಇನ್ಆಕ್ಟಿವೇಟೆಡ್ ವೈರಸ್ ಅನ್ನ ನಾವು ಇಂಜೆಕ್ಷನ್ ನ ಮುಖಾಂತರ ನಾವು ಇದನ್ನ ಅಡ್ಮಿನಿಸ್ಟರ್ ಮಾಡ್ತಕ್ಕಂಥದ್ದು. OPV ಅನ್ನ ನಾವು ಬಾಯಿಯಲ್ಲಿ ಆಗ್ತಕ್ಕಂಥ ಡ್ರಾಪ್ಸ್ ಆಗಿರುತ್ತೆ. IPV ಅನ್ನ ನಾವು ಇಂಜೆಕ್ಷನ್ ನ ಮುಖಾಂತರ ಕೊಡ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನ್ ಅಲ್ಲಿ ನಾವು ಇನ್ಆಕ್ಟಿವೇಟೆಡ್ ಅಥವಾ ನಿಷ್ಕ್ರಿಯಗೊಂಡಿರ್ತಕ್ಕಂಥ ವೈರಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಪ್ರೀವಿಯಸ್ಲಿ ನಾವು ಅಟೆನಿಯೇಟೆಡ್ ಅಥವಾ ದುರ್ಬಲಗೊಂಡಿರ್ತಕ್ಕಂಥ ವೈರಸ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇವೆರಡು ಡಿಫರೆನ್ಸಸ್ ಅನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬೇಕಾಗಿರುತ್ತೆ. ಬಟ್ ಇವೆರಡರಲ್ಲಿ ನಾವು ಕಂಪೇರ್ ಮಾಡ್ಕೊಂಡಾಗ ಓರಲ್ ಪೋಲಿಯೋ ವ್ಯಾಕ್ಸಿನ್ ಏನಿದೆ ಸೊ ಅದು ತುಂಬಾ ಪರಿಣಾಮಕಾರಿಯಾಗಿರುತ್ತೆ. ಸೊ ಯಾವುದಕ್ಕಿಂತ ಪರಿಣಾಮಕಾರಿಯಾಗಿರುತ್ತೆ ಅಂದ್ರೆ ಇನ್ಆಕ್ಟಿವೇಟೆಡ್ ಪೋಲಿಯೋ ವ್ಯಾಕ್ಸಿನ್ಗಿಂತ ಓರಲ್ ಪೋಲಿಯೋ ವ್ಯಾಕ್ಸಿನ್ ತುಂಬಾ ಎಫೆಕ್ಟಿವ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ತುಂಬಾ ಇತ್ತೀಚಿನ ಡೇಟಾ ಪ್ರಕಾರ ಅಂದ್ರೆ 2024 ಡೇಟಾ ಪ್ರಕಾರ ಸೊ ಈ ಒಂದು ಪೋಲಿಯೋ ಪ್ರಸ್ತುತವಾಗಿ ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನ್ ಈ 2 ರಾಷ್ಟ್ರಗಳಲ್ಲಿ ಮಾತ್ರ ದಾಖಲಾಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬಹುತೇಕ ಇದು ಎರಾಡಿಕೇಟ್ ಆಗಿರ್ತಕ್ಕಂಥ ಕಂಡೀಷನ್ ಆಗಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿಯೊಂದಿಗೆ ಮುಂದಿನ ಪ್ರಶ್ನೆಗೆ ಬರೋಣ. ಚೆನ್ನೈ ವ್ಲಾಡಿವೋಸ್ಟಾಕ್ ಮ್ಯಾರಿಟೈಮ್ ಕಾರಿಡಾರ್ ಯಾವ 2 ದೇಶಗಳನ್ನು ಸಂಪರ್ಕಿಸುತ್ತದೆ? ದ ಚೆನ್ನೈ ವ್ಲಾಡಿವೋಸ್ಟಾಕ್ ಮ್ಯಾರಿಟೈಮ್ ಕಾರಿಡಾರ್ ಕನೆಕ್ಟ್ಸ್ ವಿಚ್ 2 ಕಂಟ್ರೀಸ್? ಸೊ ಚೆನ್ನೈ ಇರ್ತಕ್ಕಂಥದ್ದು ಇಂಡಿಯಾದಲ್ಲಿ, ವ್ಲಾಡಿವೋಸ್ಟಾಕ್ ಇರ್ತಕ್ಕಂಥದ್ದು ರಷ್ಯಾದಲ್ಲಿ. ಸೊ ಆ ಮಾಹಿತಿ ಗೊತ್ತಿದ್ರೆ ನಾವು ಸುಲಭವಾಗಿ ಆನ್ಸರ್ ಮಾಡ್ಬೋದಾಗಿರುತ್ತೆ. ಸೊ ಭಾರತ ಮತ್ತು ರಷ್ಯಾ ನಡುವೆ ಈ ಒಂದು ಸಂಪರ್ಕವನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಸಂಪರ್ಕ ಈಗ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನಂದ್ರೆ ಈ ಒಂದು ಪ್ರಾಜೆಕ್ಟ್ ಲಾಂಚ್ ಆದಾಗ ನಾವು ಡಿಸ್ಕಸ್ ಮಾಡಿದ್ವಿ. ಈಗ ಈ ಪ್ರಾಜೆಕ್ಟ್ ಕಾರ್ಯರೂಪಕ್ಕೆ ಬಂದಿರುವ ಕಾರಣದಿಂದ ಸೊ ಈ ಒಂದು ಪ್ರಾಜೆಕ್ಟ್ನ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಚೆನ್ನೈ ವ್ಲಾಡಿವೋಸ್ಟಾಕ್ ಮೆರಿಟೈಮ್ ಕಾರಿಡಾರ್ ಅಂತ ಕರೀತೇವೆ. ಫಾರ್ ಎಕ್ಸಾಂಪಲ್ ಈ ಮ್ಯಾಪ್ ಅನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶವನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ನಾವು ರಷ್ಯಾವನ್ನ ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಚೆನ್ನೈನಿಂದ ಈ ಒಂದು ರೂಟ್ ಸ್ಟಾರ್ಟ್ ಆಗುತ್ತೆ. ಸೊ ಚೆನ್ನೈನ ಮುಖಾಂತರ ಅದು ಮೆರಿಟೈಮ್ ಅಥವಾ ಇಲ್ಲಿರ್ತಕ್ಕಂಥ ಮಲಾಕಾ ಸ್ಟ್ರೈಟ್ ನ ಮುಖಾಂತರ ಸೊ ಇದು ಅಲ್ಟಿಮೇಟ್ಲಿ ಹೋಗಿ ಯಾವ್ದನ್ನ ರೀಚ್ ಆಗುತ್ತೆ ಅಂದ್ರೆ ವ್ಲಾಡಿವೋಸ್ಟಾಕ್ ಆಫ್ ರಷ್ಯಾವನ್ನ ರೀಚ್ ಆಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗೆ ಇದಕ್ಕಿಂತ ಮುಂಚೆ ನಮಗೆ ರಷ್ಯಾ ಇಂಡಿಯಾಗೆ ಕನೆಕ್ಟಿವಿಟಿ ಅಂದ್ರೆ ಮೆರಿಟೈಮ್ ರೂಟ್ಸ್ ಇರ್ಲಿಲ್ವಾ ಅಂದ್ರೆ ಡೆಫಿನೆಟ್ಲಿ ಇತ್ತು. ಆ ಒಂದು ಮೆರಿಟೈಮ್ ರೂಟ್ ಲಾಂಗೆಸ್ಟ್ ಇತ್ತು. ಅಂದ್ರೆ ಇದು ಮುಂಬೈನಿಂದ ಸ್ಟಾರ್ಟ್ ಆಗ್ತಾ ಇತ್ತು. ಇದು ಮುಂಬೈನಿಂದ ಸ್ಟಾರ್ಟ್ ಆಗಿ ಇದು ಈ ರೀತಿಯಾಗಿ ಅಂದ್ರೆ ಈ ಒಂದು ರೆಡ್ ಸಿ ಅಥವಾ ಕೆಂಪು ಸಮುದ್ರ, ಸ್ಯೂಯೆಜ್ ಕಾನಲ್ ನ ಮುಖಾಂತರ, ಮೆಡಿಟರೇನಿಯನ್ ಸಿ ಮುಖಾಂತರ ಸೊ ಇದು ರಷ್ಯಾದ ಸೇಂಟ್ ಪೀಟರ್ಸ್ಬರ್ಗ್ಗೆ ಬಂದು ರೀಚ್ ಆಗ್ತಾ ಇತ್ತು. ಸೊ ಈ ಒಂದು ರಸ್ತೆಯ ಒಂದು ದೂರ ಏನಿರುತ್ತೆ 8675 ನಾಟಿಕಲ್ ಮೈಲ್ಸ್ ಇರುತ್ತೆ. ಬಟ್ ಈಗ ಡೆವಲಪ್ ಮಾಡಿರ್ತಕ್ಕಂಥ ರಸ್ತೆ ಎಷ್ಟಿರುತ್ತೆ ಅಂದ್ರೆ 5647 ನಾಟಿಕಲ್ ಮೈಲ್ಸ್ ಇರುತ್ತೆ. ಸೊ ಇಲ್ಲೇ ನನಗೆ ಗೊತ್ತಾಗುತ್ತೆ ಸೊ ಡಿಸ್ಟೆನ್ಸ್ ನನಗೆ ಬಹಳ ಕಡಿಮೆ ಆಗುತ್ತೆ. ಯಾವಾಗ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ನನಗೆ ಎಕ್ಸ್ಪೆಂಡಿಚರ್ ಕಡಿಮೆ ಆಗುತ್ತೆ. ಅಂದ್ರೆ ಟ್ರಾವೆಲ್ ಮಾಡ್ತಕ್ಕಂಥ ಫ್ಯೂಯಲ್ ಕಡಿಮೆ ಆಗುತ್ತೆ, ಟ್ರಾವೆಲ್ ಮಾಡ್ತಕ್ಕಂಥ ದಿನಗಳು ಕೂಡ ಕಡಿಮೆ ಆಗುತ್ತೆ. ಸೊ ಅದರಿಂದ ರಷ್ಯಾ ಮತ್ತೆ ಭಾರತ ದೇಶಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಮೋಸ್ಟ್ ಎಕನಾಮಿಕ್ ರೂಟ್ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಏನ್ ಡಿಫ್ರೆನ್ಸ್
ಆಗುತ್ತೆ ಅಂದರೆ 16 ಡೇಸ್ ಟ್ರಾವೆಲಿಂಗ್ ಟೈಮ್ ಕಡಿಮೆ ಆಗುತ್ತೆ. ಅಂದರೆ 16 ದಿನಗಳು ನಾನು ಪ್ರಯಾಣ ಮಾಡ್ತಕ್ಕಂಥ ಒಂದು ಅವಧಿ ಕಡಿಮೆ ಆಗುತ್ತೆ. ಸೊ ಅದಕ್ಕಿಂತ ಮುಖ್ಯವಾಗಿ 3228 ನಾಟಿಕಲ್ ಮೈಲ್ಸ್ ಕಡಿಮೆ ಆಗುತ್ತೆ. ಸೊ ಅದರಿಂದ ಸಾಕಷ್ಟು ಎಕಾನಮಿಯನ್ನು ನಾವು ಸೇವ್ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಮಾರ್ಗ ಈಗ ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮಾರ್ಗವನ್ನು ನಾವು ಚೆನ್ನೈ ವ್ಲಾಡಿವೋಸ್ಟಾಕ್ ಮ್ಯಾರಿಟೈಮ್ ರೂಟ್ ಅಂತ ಹೇಳ್ತೇವೆ. ಸೊ ಇಟ್ ಹ್ಯಾಸ್ ಬಿಕಮ್ ಆಪರೇಷನಲ್ ಅಥವಾ ಇದು ಕಾರ್ಯಾಚರಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಇದು ನಮ್ಮ ಭಾರತ ದೇಶದ ಚೆನ್ನೈಯನ್ನು ರಷ್ಯಾದ ವ್ಲಾಡಿವೋಸ್ಟಾಕ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಇದು ಅಪ್ರಾಕ್ಸಿಮೇಟ್ಲಿ 5600 ನಾಟಿಕಲ್ ಮೈಲ್ಸ್ ದೂರ ಇರತಕ್ಕಂಥ ಒಂದು ರಸ್ತೆ ಆಗಿರುತ್ತೆ. ಸೊ ಕಾರ್ಗೋಗಳನ್ನು ಇದರ ಮುಖಾಂತರ ಅಂದರೆ ಸರಕುಗಳನ್ನು ನಾವು ಸಾಗಿಸಬಹುದಾಗಿರುತ್ತೆ. ಸೊ ಯೂಶಲಿ ಕ್ರೂಡ್ ಆಯಿಲ್ ಆಗಿರ್ಬೋದು, ಮೆಟಲ್ಸ್ ಆಗಿರ್ಬೋದು, ಟೆಕ್ಸ್ಟೈಲ್ಸ್ ಆಗಿರ್ಬೋದು, ಬೇರೆ ಗೂಡ್ಸನ್ನು ನಮ್ಮ ಇಂಡಿಯನ್ ಪೋರ್ಟಿಂದ ಟ್ರಾನ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದನ್ನು ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಿಂದ ನಮ್ಮ ಟ್ರಾವೆಲ್ ಟೈಮ್ ಎಷ್ಟು ಕಡಿಮೆ ಆಗುತ್ತೆ ಅಂದರೆ 16 ಡೇಸ್ಗೆ ಇದು ಕಡಿಮೆ ಆಗಿರುತ್ತೆ. ಸೊ ಪ್ರೀವಿಯಸ್ಲಿ 40 ದಿನ ಹೋಗಬೇಕಾಗಿತ್ತು, ಈಗ ಕೇವಲ 24 ದಿನದಲ್ಲಿ ತಲುಪಬಹುದಾಗಿರುತ್ತೆ. ಸೊ ಅದರಿಂದ ನಾವು 16 ದಿನಗಳನ್ನು ಇಲ್ಲಿ ಸೇವ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಅಥವಾ ಕಾರ್ಯತಂತ್ರದ ಪ್ರಾಮುಖ್ಯತೆಯನ್ನು ನಾವು ನೋಡೋದಾದ್ರೆ, ಸೊ ಇದು ನಮ್ಮ ಮತ್ತು ರಷ್ಯಾ ನಡುವೆ ಇರ್ತಕ್ಕಂಥ ಮ್ಯಾರಿಟೈಮ್ ಟೈಸ್ ಅಥವಾ ಈ ಒಂದು ಸಾಗರದ ಒಂದು ಟೈಸ್ ಅಥವಾ ಒಪ್ಪಂದಗಳೇನಿರ್ತವೆ, ಸೊ ಅದು ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕಾಸ್ಟ್ ಎಫೆಕ್ಟಿವ್ ಆಲ್ಟರ್ನೇಟಿವ್ ಫಾರ್ ಟ್ರೇಡ್ ಅಂದರೆ ನಮ್ಮ ವ್ಯಾಪಾರಕ್ಕೆ ಅತ್ಯಂತ ವೆಚ್ಚದಾಯಕವಾಗಿ ಅಂದರೆ ವೆಚ್ಚ ಪರಿಣಾಮಕಾರಿಯಾಗಿ ನಾವು ಟ್ರೇಡ್ ಮಾಡ್ಬೋದಾಗಿರುತ್ತೆ. ಇದರಿಂದ ಗೂಡ್ಸ್ಗಳ ಬೆಲೆಯನ್ನು ಕೂಡ ನಾವು ಆಟೋಮ್ಯಾಟಿಕ್ ಆಗಿ ಸೊ ಇದರಿಂದ ನಾವು ರೆಡ್ಯೂಸ್ ಮಾಡ್ತಕ್ಕಂಥ ಒಂದು ಸಾಧ್ಯತೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮೆರಿಟೈಮ್ ರೂಟ್ ಏನಿರುತ್ತೆ, ಇಟ್ ಈಸ್ ಪಾರ್ಟ್ ಆಫ್ ಮೆರಿಟೈಮ್ ವಿಷನ್ 2047 ಅಂದರೆ ನಮ್ಮ ಭಾರತ ದೇಶ ಒಂದು ಫೋರ್ಕಾಸ್ಟಿಂಗ್ ಅನ್ನು ಮಾಡ್ಕೊಂಡಿರುತ್ತೆ. ಆ ಒಂದು ಭವಿಷ್ಯದ ಯೋಜನೆಯನ್ನು ನಾವೇನಂತ ಕರಿತೀವಿ ಅಂದರೆ ಮೆರಿಟೈಮ್ ವಿಷನ್ 2047 ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭಾರತ ದೇಶದ ಬ್ರಾಡರ್ ಮೆರಿಟೈಮ್ ವಿಷನ್ ಆಗಿರುತ್ತೆ. ಸೊ ಇದರ ಗುರಿ ಏನಾಗಿರುತ್ತೆ ಅಂದರೆ ಪೊಸಿಷನ್ ಇಂಡಿಯಾ ಆಸ್ ದಿ ಲೀಡಿಂಗ್ ಮ್ಯಾರಿಟೈಮ್ ನೇಷನ್ ಬೈ ಎನ್ಹಾನ್ಸಿಂಗ್ ಪೋರ್ಟ್ ಆಪರೇಷನ್ಸ್, ಕಾರ್ಗೋ ಹ್ಯಾಂಡ್ಲಿಂಗ್ ಮತ್ತೆ ಶಿಪ್ ಬಿಲ್ಡಿಂಗ್ ಅಂದರೆ ನಮ್ಮ ಭಾರತ ದೇಶದಲ್ಲಿ ಬಂದರುಗಳ ಕಾರ್ಯಾಚರಣೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಸರಕುಗಳನ್ನು ನಿರ್ವಹಣೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಹಡಗುಗಳ ನಿರ್ಮಾಣವನ್ನು ಹೆಚ್ಚಿಸುವ ಮುಖಾಂತರ ಭಾರತವನ್ನು ಪ್ರಪಂಚದಲ್ಲಿ ಸಮುದ್ರಯಾನ ರಾಷ್ಟ್ರವಾಗಿ ಮಾಡ್ತಕ್ಕಂಥ ಒಂದು ಗುರಿ ಏನಿದೆ, ಆ ಒಂದು ಗುರಿಯ ಭಾಗವಾಗಿ ಈ ಒಂದು ಮೆರಿಟೈಮ್ ರೂಟನ್ನು ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಒನ್ ವೆರಿ ಇಂಟ್ರೆಸ್ಟಿಂಗ್ ನ್ಯೂಸ್. ಈ ನ್ಯೂಸ್ ಏನು ಅಂದರೆ, ಇದನ್ನು ನಾವು ವರ್ಲ್ಡ್ಸ್ ಲಾಂಗೆಸ್ಟ್ ರನ್ನಿಂಗ್ ಎಕ್ಸ್ಪೆರಿಮೆಂಟ್ ಕುಡ್ ಗೋ ಫಾರ್ ಅನದರ್ 100 years ಅಂದರೆ ವಿಶ್ವದಲ್ಲೇ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಯೋಗ. ಈ ಒಂದು ಪ್ರಯೋಗ ಆಲ್ರೆಡಿ ಸ್ಟಾರ್ಟ್ ಆಗಿ ಬಹಳಷ್ಟು ವರ್ಷಗಳಾಗಿದೆ, ಇನ್ನೂ ಕೂಡ ಈ ಪ್ರಯೋಗ ನಡೀತಾ ಇದೆ. ಇನ್ನೂ 100 ವರ್ಷಗಳ ಕಾಲ ಇದು ನಡೀತಕ್ಕಂಥ ಒಂದು ಪ್ರಯೋಗವಾಗಿರುತ್ತೆ. ಸೊ ಈ ಪ್ರಯೋಗ ಈಗ ವಿಶ್ವದಲ್ಲಿಯೇ ಅತ್ಯಂತ ಲಾಂಗೆಸ್ಟ್ ಎಕ್ಸ್ಪೆರಿಮೆಂಟ್ ಆಗಿ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಏನಿದು ಪ್ರಯೋಗ ಅದನ್ನು ನಾನು ಸರಳವಾಗಿ ಹೇಳೋದಾದರೆ, ಸೊ ಇವಾಗ ನಾವು ಫಿಸಿಕಲ್ ಸ್ಟೇಟ್ಸ್ ಅಂತ ಹೇಳ್ತೇವೆ. ಅಂದರೆ ಅದು ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಅಥವಾ ಗೇಷಿಯಸ್ ಆಗಿರ್ಬೋದು, ಇನ್ನೊಂದು ಹೊಸದು ಪ್ಲಾಸ್ಮಾ ಸ್ಟೇಟ್ ಅಂತ ಕರಿತೇವೆ. ಸೊ ಈಗ ಒಂದು ಸಬ್ಸ್ಟೆನ್ಸ್ ಅನ್ನ ಈ ಒಂದು ಪ್ರಯೋಗದಲ್ಲಿ ಅವರು ಅನಲೈಸ್ ಮಾಡಿರ್ತಾರೆ. ಅದು ನೋಡ್ಲಿಕ್ಕೆ ಕಲ್ಲಿನ ರೂಪದಲ್ಲಿ ಇರುತ್ತೆ, ಅಂದ್ರೆ ಘನರೂಪದ ವಸ್ತುವಿನಂತೆ ಕಾಣಿಸುತ್ತೆ, ಬಟ್ ಅದು ಘನರೂಪವಾಗಿರೋದಿಲ್ಲ. ಅದರ ವಿಸ್ಕಾಸಿಟಿ ಬಹಳ ಜಾಸ್ತಿ ಇರುತ್ತೆ. ಹಾಗಿದ್ರೆ ಅದು ಅನಿಲ ಅಂತ ಪ್ರೂವ್ ಮಾಡಬೇಕಾದ್ರೆ ಅದನ್ನೇನ್ ಮಾಡಿದ್ದಾರೆ ಅಂದ್ರೆ ಒಂದು ಫನಲ್ ಅಲ್ಲಿ ಇಟ್ಟು ಅದನ್ನ ಡ್ರಾಪ್ ಮಾಡಿರ್ತಾರೆ. ಸೊ ಫನಲ್ ಅಲ್ಲಿ ಇಟ್ಟಾಗ ಅದು ದ್ರವ ರೂಪವಾಗಿದ್ದರೆ ಅದು ಫನಲ್ ಮುಖಾಂತರ ಡ್ರಾಪ್ಸ್ ಅಥವಾ ಹನಿಗಳ ಮುಖಾಂತರ ಬಿದ್ದರೆ ಅದು ಲಿಕ್ವಿಡ್ ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಬಿದ್ದಿಲ್ಲ ಅಂದ್ರೆ ಅದನ್ನ ನಾವು ಘನರೂಪ ಅಂತ ಡಿಕ್ಲೇರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಘನರೂಪದಲ್ಲಿ ಕಾಣಿಸ್ತಕ್ಕಂಥ ದ್ರವ ರೂಪದ ವಸ್ತು ಏನಿದೆ, ಈ ಎಕ್ಸ್ಪೆರಿಮೆಂಟ್ ಅನ್ನ ಸ್ಟಾರ್ಟ್ ಮಾಡಿ ಅನೇಕ ವರ್ಷಗಳಾಗಿದೆ. ಒಂದು ಡ್ರಾಪ್ ಬೀಳೋದಕ್ಕೆ 8 ವರ್ಷಗಳು ತೆಗೆದುಕೊಂಡಿದೆ. ಸೊ ಅದರಿಂದ ಆ ವಸ್ತು ದ್ರವರೂಪ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಲಾಂಗೆಸ್ಟ್ ರನ್ನಿಂಗ್ ಎಕ್ಸ್ಪೆರಿಮೆಂಟ್ ಆಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಪಿಚ್ ಡ್ರಾಪ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೇವೆ. ಸೊ ಈ ಎಕ್ಸ್ಪೆರಿಮೆಂಟ್ ನಡೀತಾ ಇರ್ತಕ್ಕಂಥದ್ದು ಯೂನಿವರ್ಸಿಟಿ ಆಫ್ ಕ್ವೀನ್ಸ್ಲ್ಯಾಂಡ್, ಆಸ್ಟ್ರೇಲಿಯಾದಲ್ಲಿ ನಡೀತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ಇದೀಗ ವಿಶ್ವ ದಾಖಲೆಯನ್ನ ಬರೆದಿರುತ್ತೆ ಇನ್ ಟರ್ಮ್ಸ್ ಆಫ್ ಲಾಂಗೆಸ್ಟ್ ಸ್ಪ್ಯಾನ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಸೊ ಇದನ್ನು ನಾವು ವರ್ಲ್ಡ್ಸ್ ಲಾಂಗೆಸ್ಟ್ ರನ್ನಿಂಗ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೇವೆ.
ವಿಶ್ವದ ದೀರ್ಘಾವಧಿಯ ಒಂದು ವೈಜ್ಞಾನಿಕ ಪ್ರಯೋಗ ಅಂತ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದು ಪ್ರಾರಂಭ ಆಗಿರ್ತಕ್ಕಂಥ ವರ್ಷ 1927 ಅಲ್ಲಿ ಪ್ರಾರಂಭವಾಗಿರುತ್ತೆ. ಸೊ ಇದನ್ನ ಪ್ರಾರಂಭ ಮಾಡಿರ್ತಕ್ಕಂಥ ವಿಜ್ಞಾನಿಯನ್ನ ನಾವು ಥಾಮಸ್ ಪಾರ್ನಲ್ ಅಂತ ಹೇಳ್ತೇವೆ. ಸೊ ಇವ್ರೇನ್ ಮಾಡಿರ್ತಾರೆ ಅಂದ್ರೆ ಒಂದು ಸ್ಲೋ ಫ್ಲೋ ಆಫ್ ಪಿಚ್ ಅನ್ನ ರೆಡಿ ಮಾಡಿರ್ತಾರೆ. ಸೊ ಯಾವ್ದನ್ನ ಪರೀಕ್ಷೆ ಮಾಡ್ಲಿಕ್ಕಂದ್ರೆ ಹೈಲಿ ವಿಸ್ಕಸ್ ಲಿಕ್ವಿಡ್ ಅನ್ನ ಪರೀಕ್ಷೆ ಮಾಡ್ತಕ್ಕಂಥದ್ದು. ಬಟ್ ಈ ಹೈಲಿ ವಿಸ್ಕಸ್ ಲಿಕ್ವಿಡ್ ಏನಿದೆ ರೂಮ್ ಟೆಂಪರೇಚರ್ ಅಥವಾ ಕೊಠಡಿಯ ತಾಪಮಾನದಲ್ಲಿ ಸಾಲಿಡ್ ಅಥವಾ ಘನ ರೂಪದಲ್ಲಿ ಕಾಣಿಸ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಸೊ ಈ ಒಂದು ವಸ್ತು ಏನಿದೆ ಇದು ಆಕ್ಚುಲಿ ಹೈಲಿ ವಿಸ್ಕಸ್ ಆಗಿರುತ್ತೆ. ಬಟ್ ಕಾಣಿಸ್ತಕ್ಕಂಥದ್ದು ಹೇಗೆ ಘನ ರೂಪದಲ್ಲಿ ಕಾಣಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದು ಘನ ರೂಪನ ದ್ರವ ವಸ್ತುನ ಅಂತ ಚೆಕ್ ಮಾಡಲಿಕ್ಕೆ ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಆದ ನಂತರ 8 ಇಯರ್ಸ್ ಅಂದ್ರೆ 8 ವರ್ಷಗಳಲ್ಲಿ ತನ್ನ ಮೊದಲ ಡ್ರಾಪ್ ಅಂದ್ರೆ ಮೊದಲ ಹನಿ ಆ ಒಂದು ಫನಲ್ ನ ಮುಖಾಂತರ ಡ್ರಾಪ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಆ ಫನಲ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಒಂದು ವಸ್ತು ಡ್ರಾಪ್ ಆಗ್ಲಿಕ್ಕೆ ಇನ್ನೂ 100 ವರ್ಷಗಳ ಕಾಲ ಈ ಒಂದು ಎಕ್ಸ್ಪೆರಿಮೆಂಟ್ ಮುಂದುವರಿತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು as I told you before, another 100 years ಈ ಒಂದು ಎಕ್ಸ್ಪೆರಿಮೆಂಟ್ ನಿರಂತರವಾಗಿ ನಡೀತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ಗಾಗಿ ಇದಕ್ಕೊಂದು ಅವಾರ್ಡ್ ಅನ್ನ ಕೂಡ ಕೊಟ್ಟಿರ್ತಾರೆ. ಸೊ ಈ ಪ್ರಶಸ್ತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ IG ನೋಬೆಲ್ ಪ್ರೈಸ್ ಅಂತ ಕರಿತೇವೆ. ಇದು ನೋಬೆಲ್ ಪ್ರೈಸ್ ಅಲ್ಲ, ಅದ್ರ ಮುಂಚೆ ನೀವು IG ಅಂತ ಬರಿಬೇಕು. IG ನೋಬೆಲ್ ಪ್ರೈಸ್ ಅನ್ನ ಕೊಡಲಾಗಿರುತ್ತೆ. ಸೊ ಅಂಡ್ ಹೋಲ್ಡ್ಸ್ ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್. ಸೊ ಇದಕ್ಕೆ ವಿಶ್ವ ದಾಖಲೆ ಕೂಡ ಆಗಿರುತ್ತೆ. ಸೊ ಯಾವ ಒಂದು ಕಾರಣಕ್ಕಾಗಿ ವಿಶ್ವ ದಾಖಲೆ ಆಗಿದೆ ಅನ್ನೋದು ನಿಮ್ಗೆ ಈಗಾಗಲೇ ಚೆನ್ನಾಗಿ ಗೊತ್ತಿರುತ್ತೆ. ಹಾಗಿದ್ರೆ IG ನೋಬೆಲ್ ಪ್ರೈಸ್ ಬಗ್ಗೆ ನಾವು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ನಾವು ಸೆಟೈರಿಕಲ್ ಅವಾರ್ಡ್ ಅಂತ ಕರಿತೇವೆ. ಸೆಟೈರ್ ಅಂದ್ರೆ ಸೊ ಸಮಥಿಂಗ್ ವಿಚ್ ಇಸ್ ಫನ್ನಿ ಅಥವಾ ಒಂದು ಹ್ಯೂಮರಸ್ ಆಗಿರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ಸ್ಗೆ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಸೊ ಇದು 10 ಯೂಶುವಲ್ ಎಕ್ಸ್ಪೆರಿಮೆಂಟ್ಸ್ ಅನ್ನ ಅಥವಾ ವರ್ಷಕ್ಕೆ 10 ಈ ರೀತಿಯ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇಟ್ ಆಸ್ ಟ್ರಿವಿಯಲ್ ಸೈಂಟಿಫಿಕ್ ಅಚೀವ್ಮೆಂಟ್ಸ್ ಅಂದ್ರೆ ಆ ಒಂದು ವೈಜ್ಞಾನಿಕ ಸಾಧನೆ ತುಂಬಾ ದೊಡ್ಡದಾಗಿರೋ ಅವಶ್ಯಕತೆ ಇಲ್ಲ. ಬಟ್ ಇದರಲ್ಲಿ ಇಟ್ ಶುಡ್ ಮೇಕ್ ಪೀಪಲ್ ಲಾಫ್ ಅಂದ್ರೆ ಜನರನ್ನ ನಗುವ ರೀತಿಯಲ್ಲಿ ಮಾಡಬೇಕಾಗಿರುತ್ತೆ. ಸೊ ಅದಾದ್ಮೇಲೆ ಯೋಚನೆ ಮಾಡಂಗೆ ಮಾಡಬೇಕು. ಜಸ್ಟ್ ನಾಟ್ ಮೇಕಿಂಗ್ ದೆಮ್ ಲಾಫ್, ಇಟ್ ಶುಡ್ ಆಲ್ಸೋ ಮೇಕ್ ದೆಮ್ ಥಿಂಕ್. ಸೊ ಈ ರೀತಿಯ ಇರ್ತಕ್ಕಂಥ ಕಾನ್ಸೆಪ್ಟ್ಗಳಿಗೆ ವರ್ಷಕ್ಕೆ 10 ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥದ್ದನ್ನು ನಾವು IG ನೋಬೆಲ್ ಅವಾರ್ಡ್ ಅಂತ ಹೇಳ್ತೇವೆ. ಸೊ ಈ ಒಂದು ಅವಾರ್ಡ್ ಅನ್ನ ಯೂಶುವಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡ್ತಾರೆ. ಸೊ ಅದೇ ಸಮಯದಲ್ಲಿ ನಾವು ಈ ಒಂದು ನೊಬೆಲ್ ಅವಾರ್ಡ್ಸ್ ಅನೌನ್ಸ್ ಆಗ್ತಕ್ಕಂಥದ್ದು ಕೂಡ ನೋಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ಈ ಒಂದು ಪ್ರಶಸ್ತಿಯನ್ನ ಕೂಡ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಆರ್ಟಿಕಲ್ ಇಸ್ ಡಿಸಾಸ್ಟರ್ ರಿಲೀಫ್ ಎಕ್ಸಸೈಸ್. ಅಂದ್ರೆ ಈ ಒಂದು ವಿಪತ್ತು ಪರಿಹಾರಗಳನ್ನ ನಾವು ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡಲಿಕ್ಕೆ ಸೊ ಒಂದು ಅಭ್ಯಾಸವನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಈ ಒಂದು ಅಭ್ಯಾಸವನ್ನ ನಾವೇನಂತ ಕರಿತೀವಿ ಅಂದ್ರೆ ಸಂಯುಕ್ತ ವಿಮೋಚನ್ 2024 ಅಂತ ಕರಿತೇವೆ. ಸೊ ಈ ಒಂದು ಎಕ್ಸಸೈಸ್ ಅನ್ನ ಕಂಡಕ್ಟ್ ಮಾಡಿರ್ತಕ್ಕಂಥವ್ರು ಇಂಡಿಯನ್ ಆರ್ಮಿ, ಭಾರತೀಯ ಸೇನೆ ಇದನ್ನ ಕಂಡಕ್ಟ್ ಮಾಡಿರ್ತಾರೆ. ಸೊ ಇದನ್ನ ನಾವು ಮಲ್ಟಿಲ್ಯಾಟ್ರಲ್ ಆನ್ಯುಯಲ್ ಜಾಯಿಂಟ್ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಎಕ್ಸಸೈಸ್ ಅಂತ ಕರಿತೇವೆ. ಇನ್ ಶಾರ್ಟ್ ಇದನ್ನ ನಾವು HADR ಅಂತ ಕರಿತೇವೆ. ಇದನ್ನ ನಾವು ಬಹುಪಕ್ಷೀಯ ವಾರ್ಷಿಕ ಜಂಟಿ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಅಭ್ಯಾಸ ಅಂತ ಕರಿತೇವೆ. ಸೊ ಇದಕ್ಕೆ ಏನಂತ ಟೈಟಲ್ ಇಟ್ಟಿರ್ತಾರೆ ಅಂದ್ರೆ ಸಂಯುಕ್ತ ವಿಮೋಚನ್ 2024 ಅನ್ನೋದು ಇದರ ಶೀರ್ಷಿಕೆ ಆಗಿರುತ್ತೆ. ಸೊ ಇದನ್ನ ಎಲ್ಲಿ ಕಂಡಕ್ಟ್ ಮಾಡಿರ್ತಾರೆ ಅಂದ್ರೆ ಗುಜರಾತ್ ನಲ್ಲಿ ಕಂಡಕ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಇಂಡಿಯನ್ ಆರ್ಮಿ, ಇಂಡಿಯನ್ ನೇವಿ, ಇಂಡಿಯನ್ ಏರ್ಫೋರ್ಸ್, ಇಂಡಿಯನ್ ಕೋಸ್ಟ್ ಗಾರ್ಡ್ ಕೂಡ ಅಂದ್ರೆ ನಮ್ಮ ಭಾರತ ದೇಶದ ಕೋಸ್ಟ್ ಗಾರ್ಡ್ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಮತ್ತೆ ಅದರ್ ಸೆಂಟ್ರಲ್ ಮತ್ತೆ ಸ್ಟೇಟ್ ಏಜೆನ್ಸೀಸ್ ಎಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥ ಒಂದು ಈವೆಂಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ಡಿಸಾಸ್ಟರ್ ರೆಡಿನೆಸ್ ಅಂದ್ರೆ ನಮ್ಮ ತಯಾರಿ ಹೇಗಿದೆ ಅನ್ನೋದನ್ನ ಶೋಕೇಸ್ ಮಾಡ್ತಕ್ಕಂಥ ಒಂದು ಈವೆಂಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವರ್ಲ್ಡ್ ಟಾಯ್ಲೆಟ್ ಡೇ ಅಥವಾ ವಿಶ್ವ ಶೌಚಾಲಯ ದಿನ, ಈ ಒಂದು ದಿನವನ್ನ ಪ್ರತಿ ವರ್ಷ ನವೆಂಬರ್ 19ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಸ್ಯಾನಿಟೇಷನ್ ಫಾರ್ ಪೀಸ್ ಅಂದ್ರೆ ಶಾಂತಿಗಾಗಿ ನೈರ್ಮಲ್ಯ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ಡೀಟೇಲ್ಸ್
ಡೀಟೇಲ್ಸನ್ನು ನಾವು ನೋಡೋದಾದರೆ ಯು ವಿಲ್ ಬಿ ಸರ್ಪ್ರೈಸ್ ಟು ಸಿ ದರ್ ಆರ್ ಸ್ಟಿಲ್ 3.5 ಬಿಲಿಯನ್ ಪೀಪಲ್ ಸ್ಟಿಲ್ ಲ್ಯಾಕ್ ಆಕ್ಸೆಸ್ ಟು ಸೇಫ್ಟಿ ಮ್ಯಾನೇಜ್ ಸ್ಯಾನಿಟೇಷನ್. ಅಂದರೆ ನಮ್ಮ ಪ್ರಪಂಚದಾದ್ಯಂತ 3.5 ಶತಕೋಟಿ ಜನರಿಗೆ ಇನ್ನೂ ಕೂಡ ಸುರಕ್ಷಿತವಾಗಿ ನಿರ್ವಹಿಸಲ್ಪಟ್ಟ ಶೌಚಾಲಯಗಳ ಲಭ್ಯತೆ ಇರೋದಿಲ್ಲ. ಆ್ಯಂಡ್ 419 ಮಿಲಿಯನ್ ಪೀಪಲ್ ಪ್ರಾಕ್ಟೀಸ್ ಓಪನ್ ಡೆಫಿಕೇಶನ್. ಅಂದರೆ 419 ಮಿಲಿಯನ್ ಜನರು ಇಂದಿಗೂ ಕೂಡ ಬಯಲು ಬಹಿರ್ದೆಸೆಯನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡಬೇಕಾಗಿದ್ರೆ ಇದರ ಬಗ್ಗೆ ನಾವು ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಓಪನ್ ಡೆಫಿಕೇಶನ್ ಅನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ವಚ್ಛ ಭಾರತ್ ಮಿಷನ್ ಅನ್ನು ಲಾಂಚ್ ಮಾಡಿರುತ್ತೆ. ಸೊ ಈ ಒಂದು ಸ್ವಚ್ಛ ಭಾರತ್ ಮಿಷನ್ನ ಅಡಿಯಲ್ಲಿ 11.73 ಕ್ರೋರ್ ಹೌಸ್ ಹೋಲ್ಡ್ಸ್ಗಳಲ್ಲಿ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ದಿಸ್ ಇಸ್ ಸಿನ್ಸ್ 2014 ಇಷ್ಟು ಟಾಯ್ಲೆಟ್ಸ್ಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷ ಇದನ್ನಿನ್ನೂ ಇಂಟೆನ್ಸಿಫೈ ಮಾಡಲಿಕ್ಕೆ ನಮ್ಮ ಭಾರತ ದೇಶ ಹಮಾರಾ ಶೌಚಾಲಯ ಹಮಾರಾ ಸಮ್ಮಾನ್ ಅಂತಕ್ಕಂಥ ಒಂದು ಕ್ಯಾಂಪೇನ್ ಅಥವಾ ಒಂದು ಅಭಿಯಾನವನ್ನು ಕೂಡ ಲಾಂಚ್ ಮಾಡಿರುತ್ತೆ. ಸೊ ಇದು ನಮ್ಮ ಸ್ಯಾನಿಟೇಷನ್ ಟು ಹ್ಯೂಮನ್ ರೈಟ್ಸ್, ಅಂದರೆ ನಮ್ಮ ಒಂದು ನೈರ್ಮಲ್ಯ ಅಂತಕ್ಕಂಥದ್ದು ನಮ್ಮ ಹಕ್ಕಿನೊಂದಿಗೆ ಸಂಪರ್ಕಗೊಳಿಸ್ತಕ್ಕಂಥ ಒಂದು ಕ್ಯಾಂಪೇನ್ ಅಥವಾ ಅಭಿಯಾನವನ್ನು ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿಗೆ ನಾವು ಇವತ್ತಿನ ಚಾಲೆಂಜ್ ಕ್ವೆಶನ್ಗೆ ಬಂದಿರ್ತೇವೆ. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಪಾಸ್ ಮಾಡಿ ಇಲ್ಲಿ ಪ್ರಶ್ನೆಯನ್ನು ಓದಿ ಅದಕ್ಕೆ ಉತ್ತರವನ್ನು ತಿಳಿಸ್ಬೋದಾಗಿರುತ್ತೆ. ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.